ಆನಂದಮಜರಂ ನಿತ್ಯಂ ಅಜಮಕ್ಷಯಮಚ್ಯುತಂ ಅನಂತಶಕ್ತಿಂ ಸರ್ವಜ್ಞಂ ನಮಸ್ಸೇ ಪುರುಷೋತ್ತಮಂ. ಆರನೇ ಖಂಡ ಪ್ರಾರಂಭ. ಅಥರ್ವಣ ಉಪನಿಷತ್ತಿನ ಪಾಠ ಆಗ್ತಾ ಇದೆ. ಆರನೇ ಖಂಡ ಪ್ರಾರಂಭವಾಗ್ತಾ ಇದೆ. ಈ ಖಂಡ ಮುಕ್ತಾಯವಾದರೆ ಉಪನಿಷತ್ತು ಮುಕ್ತಾಯವಾಗ್ತದೆ ಪಾಠ. ಸರಿಯಾ? ಇವತ್ತೇನು ಮುಗಿತದಂತಿಲ್ಲ. ಇವತ್ತು ನಾಳೆ ಕೂಡಿ ಈ ಆರನೇ ಖಂಡ ಮುಕ್ತಾಯ ಮಾಡೋಣ ಅಂತ. ಅಲ್ಲಿಗೆ 5 ಉಪನಿಷತ್ತುಗಳ ಪಾಠ ಮುಕ್ತಾಯ ಆಗ್ತದೆ. ಹಿಂದಿನ ಖಂಡದ ಕೊನೆ ಮಂತ್ರದಲ್ಲಿ ತಸ್ಮಾದ್ ಆತ್ಮಜ್ಞಂ ಹ್ಯರ್ಚಯೇತ್ ಭೂತಿಕಾಮಃ ಅಂತ ಒಂದು ಮಾತು ಬಂದಿತ್ತು. ಏನ್ ಬಂದಿತ್ತು? ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ ಅಂತ. ಅಪರೋಕ್ಷ ಜ್ಞಾನಿಗಳನ್ನು ಆರಾಧನೆ ಮಾಡಬೇಕು. ಯಾಕ? ಭಾಗ್ಯ ಅಪೇಕ್ಷೆ ಇದ್ರೆ. ಭೂತಿಕಾಮ, ಏನಾದ್ರೂ ನಿಮಗೆ ಭಾರಿ ಐಶ್ವರ್ಯ ಬರಬೇಕು, ಸಂಪತ್ತು ಬರಬೇಕು, ಭಾಗ್ಯ ಬರಬೇಕು ಅಂತಿದ್ರೆ ಜ್ಞಾನಿಗಳ ಆರಾಧನೆಯನ್ನ ಮಾಡ್ರಿ. ಜೀವನ್ಮುಕ್ತರು ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಜೀವನ್ಮುಕ್ತರು. ಜೀವನ್ಮುಕ್ತರಾದ ಅಪರೋಕ್ಷ ಜ್ಞಾನಿಗಳಾದ ಅವರೇನು ಸುಮ್ಮನೆ ಇರ್ತಾರಷ್ಟೇ ಇಲ್ಲಿ. ಅಂಥವರನ್ನು ನೀವು ಆರಾಧನೆ ಮಾಡಿದ್ರೆ ನಿಮಗೆ ಏನ್ ಬೇಕೋ ಆ ಭಾಗ್ಯ ಸಿಗುತ್ತದೆ ಅಂತ ಹೇಳಿದ್ರು ಹಿಂದಿನ ಖಂಡದಲ್ಲಿ, ಕೊನೆಯ ಖಂಡದಲ್ಲಿ. ಅದರ ಪ್ರಶ್ನೆ ಏನು, ಅಂಥ ಭಾಗ್ಯ ಸಿಗುವುದವರ ಆರಾಧನೆ ಮಾಡಿದಾಗ ಯಾವ ಸಂಪತ್ತು, ಯಾವ ಭೋಗ ಭಾಗ್ಯಗಳು ನಮಗೆ ಸಿಗುತ್ತದೆ ಅಂತನ್ನುವುದನ್ನು ನೀವು ತಿಳಿಸಿ. ಸುಮ್ಮನೆ ಆರಾಧನೆ ಮಾಡ್ರಿ, ಏನಾಗ್ತದೆ? ಮಾಡ್ರಿ ಅಂತ ಹೇಳೋ ಕಾಲಕ್ಕೆ ಸ್ವಲ್ಪ ಫಲ ಗಿಲ ಹೇಳ್ಬೇಕಾಗ್ತಿರ್ತದೆ. ಅಂದ್ರೆ ಫಲ ಹೇಳಿದ್ರೆ ಮನುಷ್ಯಾಗ ಸಮಾಧಾನ ಇರ್ತದೆ. ಸಿಗ್ಲಿ ಬಿಡ್ಲಿ, ಈ ಫಲ ಸಿಗುತ್ತದೆ ಅಂತ ತಿಳ್ಕೊಂಡು ಹೇಳಿ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ಸಿಗುತ್ತದಂತೇನು ವಿಶ್ವಾಸ ಇರೋದು ಬೇಡ. ಯಾಕಂದ್ರೆ ನಾವು ಮಾಡೋ ಆರಾಧನೆಗೆ ಏನಾಗ್ತದೆ ಗೊತ್ತಿಲ್ಲ. ಆದ್ರೂ ಸಿಗುತ್ತದ ಅಂತ ಒಂದು ವಿಶ್ವಾಸ ಬಂದ್ರೆ ಮನುಷ್ಯ ಮಾಡ್ಲಿಕ್ಕೆ ಹುರುಪ್ ಬರ್ತದೆ. ಅದಕ್ಕೆ ಏನು ಅಂತ ಕೇಳಿದ್ರೆ ಸವೇದ ಏತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ. ಸಹ ವೇದ ಏತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಯೇ ಹ್ಯಕಾಮಾಹ ತೇ ಶುಕ್ರಮೇತದ್ ಅತಿವರ್ತಂತಿ ಧೀರಾಹ. ಇದಕ್ಕೆ ಆಚಾರ್ಯರು ಸ್ವಲ್ಪ ಹೆಚ್ಚು ಅನ್ನುವಷ್ಟೇ ಭಾಷ್ಯವನ್ನು ಕೊಡ್ತಾರೆ. ಯಾಕಂದ್ರೆ ಅರ್ಥ ಆಗ್ಬೇಕಲ್ಲ ನಮಗೆ ಅದಕ್ಕೆ. ಏನಂತ? ಯತ್ರ ಅಂದ್ರ ಇಲ್ಲಿ ಈ ಮಂತ್ರದಲ್ಲಿ ಬರೋದು ಮೊದಲು ವಾಯುದೇವರು ಬರ್ತಾರ. ಯತ್ರ ಯಾವ ವಾಯುದೇವರಲ್ಲಿ, ಯತ್ರ ಅನ್ನೋ ಶಬ್ದಕ್ಕೆ ಯಾವ ವಾಯುದೇವರಲ್ಲಿ ಅಂತ ಅರ್ಥ ಬರ್ಕೊಂಡು ಇಟ್ಕೊಳ್ರಿ. ಯಾವ ವಾಯುದೇವರಲ್ಲಿ, ವಿಶ್ವಂ ಅಂದ್ರ ಪೂರ್ಣವಾದ, ಶುಭ್ರಂ ಅಂದ್ರ ಶುದ್ಧನಾದ ಭಗವಂತನು, ನಿಹಿತಂ ಸತ್ ಭಾತಿ ವಾಯುದೇವರಲ್ಲಿ ಪರಿಪೂರ್ಣನಾದ ಭಗವಂತ, ಶುದ್ಧನಾದ ಭಗವಂತ ತೋರ್ತಾನ. ಮುಂದೇನು ಏನ್ ತೋರ್ತಾನ ಎಂಬುದನ್ನೆಲ್ಲ ನೋಡಂತ ಮುಂದೆ. ಭಾತಿ ಶುಭ್ರಂ. ಆಮೇಲೆ ಸಹ ಅಂದ್ರ ಆ ಆತ್ಮಜ್ಞಾರ್ಚಕನಾದವನು. ಏತತ್ ಪರಮಂ ಬ್ರಹ್ಮ ಧಾಮ ಸಹ ವೇದ ಏತತ್. ಈ ಅಪರೋಕ್ಷ ಜ್ಞಾನಿಯನ್ನು ಆರಾಧನೆ ಮಾಡುವಂಥವನು ಏನಂತ ತಿಳಿತಾನ ಅಂದ್ರೆ, ಪೂರ್ಣನಾದ ಭಗವಂತನನ್ನು ತನ್ನಲ್ಲಿ ಇಟ್ಟುಕೊಂಡ ವಾಯುದೇವರಿದ್ದಾರಲ್ಲ, ಅವರು ಭಗವಂತನ ಮನೆಯಾಗಿದ್ದಾರೆ ಎಂದು ತಿಳಿಯುತ್ತಾನೆ. ಯಾರು? ಅರ್ಚಕ. ಯಾರು ಪೂಜಾ ಮಾಡ್ಲಿಕ್ಕೆ ತನ ಭಕ್ತನು ಏನ್ ತಿಳಿತಾನ? ವಾಯುದೇವರು ಭಗವಂತನಿಗೆ ಮನೆ ಎನಿಸಿದ್ದಾರೆ. ಅಂದ್ರೆ ಅದರ ಅರ್ಥ ಮುಂದೆ ಬರ್ತದ. ಅದೇನಂತ ತಿಳ್ಕೊಂಡು ಹೇಳೋಣಂತ. ವಾಯುದೇವರು ಭಗವಂತನಿಗೆ ಪ್ರಧಾನರಾದ ಮನೆ. ಯಾವ ವಾಯುದೇವರಲ್ಲಿ ಭಗವಂತ ಬಂದು ನೆಲೆಸಿದ್ದಾನೋ. ಆಯ್ತಾ? ಇನ್ನು ಏನಾಯ್ತು ಮುಂದೆ ಅಂದ್ರೆ, ಈಗ ಇದೇನಾಯ್ತು? ಇದು ನಮಗೇನೋ ಒಂದ್ ಸ್ವಲ್ಪ ಏನೋ ಜ್ಞಾನ ಆಯ್ತಿದು, ಏನೋ ಒಂದು ಚೂರು ತಿಳಿಸಂಗ ಆಯ್ತು. ಇರ್ಲಿ, ಮುಂದೆ ಉಪಾಸತೆ ಪುರುಷಂ ಯೇ ಹ್ಯಕಾಮಾಹ. ಯಾರು ಅಕಾಮಾಹ ಫಲಾಪೇಕ್ಷರಹಿತರಾದವರು ಪುರುಷಂ ಪರಮಾತ್ಮನನ್ನು ಉಪಾಸಿಸುತ್ತಾರೋ ಅವರೇನ್ ಮಾಡ್ತಾರ? ತೇ ಅವರು ಶುಕ್ರಂ ಭಗವಂತನನ್ನು ಹೊಂದುವುದಕ್ಕೆ ಅನ್ಯತ್ ಈ ಜಗತ್ತನ್ನು ಅತಿವರ್ತಂತಿ ದಾಟಿಕೊಂಡು ಹೋಗ್ತಾರೆ. ಧೀರಾಹ ಜ್ಞಾನಿಗಳು ಅಂತ ಇಷ್ಟ ಅಭಿಪ್ರಾಯ ಬಂತೀಗ. ಮಂತ್ರಾಭಿಪ್ರಾಯ ಬಂತು. ತೆಳಗ ಭಾಷ್ಯವನ್ನು ನೋಡ್ರಿ, ಸ್ಪಷ್ಟ ಮಾಡ್ತಾರ ಆಚಾರ. ಸಹ ಆತ್ಮಜ್ಞಾರ್ಚಕ ಬ್ರಹ್ಮಣ ಧಾಮ ಪ್ರಾಣಂ ವೇದ ಯತ್ರ ವಿಶ್ವಂ ಪೂರ್ಣಂ ನಿಹಿತಂ. ನೋಡಪ್ಪ, ನೀನು
ಭಗವಂತನ ಆರಾಧನೆ ಅಪರೋಕ್ಷ ಜ್ಞಾನಿಗಳ ಆರಾಧನೆಯನ್ನ ಮಾಡಿದರೆ ಏನ್ ಮಾಡಿದ್ರ ನೀನು ಅಪರೋಕ್ಷ ಜ್ಞಾನಿಗಳ ಎಲ್ಲರೂ ಬಂದ್ರಿ ಯಾರ್ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಾರೋ ಅಷ್ಟರು ಸಿಕ್ಕರು ನಮಗೆ ಅವರ ಆರಾಧನೆ ಮಾಡೋದರಿಂದ ಒಂದು ಹೊಸ ವಿಷಯ ತಿಳಿತದಂತ ಏನ್ ಹೊಸ ವಿಷಯ ತಿಳಿತದ ಅಂತಂದ್ರೆ ಭಗವಂತನಿಗೆ ಪ್ರಧಾನವಾದ ಮನೆ ಅಂದ್ರೆ ವಾಯುದೇವರು ಅಂತ ತಿಳಿದು ಬರ್ತದಂತೆ ನೋಡ್ರಿ ಇದು ಎದರ ಫಲ ಇದು ಎದರ ಭಾಗ್ಯ ಅಂದ್ರೆ ನಾವು ಆ ಜ್ಞಾನಿಗಳ ಸೇವಾ ಮಾಡಿದ್ದರ ಭಾಗ್ಯ ಜ್ಞಾನಿಗಳ ಸೇವಾ ಮಾಡ್ತಿರ್ಲಿಲ್ಲ ಸೇವಾ ಮಾಡೋದಂದ್ರೆ ಏನ ಹೌದು ಈಗೇನು ಅದೇ ಹೆಂಗೆ ಅಂತ ಅಂತ ವೃಂದಾವನಸ್ಥರಾದವ್ರದ್ದು ಹಂಗ್ ಮಾಡೋದು ಗ್ರಂಥಗಳ ಅಧ್ಯಯನ ಅವ್ರ ಸೇವಾ ಮಾಡೋದಿದೆ ಅವರ ಸೇವಾ ಮಾಡೋದು ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ ವೃಂದಾವನಸ್ಥರಾಗಿರುವ ಗುರುಗಳಿದ್ದರೆ ಜ್ಞಾನಿಗಳಿದ್ರೆ ಪ್ರದಕ್ಷಿಣೆ ನಮಸ್ಕಾರ ಆಮೇಲೆ ಅವರ ಗ್ರಂಥಗಳಿದ್ರೆ ಗ್ರಂಥಗಳು ಇವೆಲ್ಲವೂ ಇದ್ದದ್ದೇ ಅವೆಲ್ಲ ತಿಳಿತದಷ್ಟು ಮುಂದ ಮೊದಲು ಅವರ ಸೇವಾ ಮಾಡಿದ್ದಕ್ಕೆ ನಮ್ಗೆ ಏನು ಜ್ಞಾನ ಬಂತು ಅಂತಂದ್ರ ಮುಖ್ಯ ಪ್ರಾಣದೇವರು ಭಗವಂತನಿಗೆ ಪ್ರಧಾನ ಧಾಮ ಅಂತ ಪ್ರಧಾನ ಧಾಮ ಅಂದ್ರೇನು ಪ್ರಧಾನ ಮನಿ ಅಂತ ಅರ್ಥದಕ್ಕೆ ಮುಖ್ಯವಾದ ಮನೆ ಸಹ ಆತ್ಮಜ್ಞಾರ್ಚಕ ಬ್ರಹ್ಮಣ ಧಾಮ ಪ್ರಾಣಂ ವೇದ ಭಗವಂತನ ಮುಖ್ಯ ಮನೆಯಾದ ಪ್ರಾಣದೇವರನ್ನ ತಿಳ್ಕೋತಾನ ಅಂದ್ರೆ ಮೊದಲನೇ ಪ್ರಾಣದೇವರ ಜ್ಞಾನ ಆಗ್ತದೆ ತಿಳಿತೇನ್ರಿ ಆಚಾರ್ಯ ಹೆಂಗ್ ಬರ್ದಾರ ನೋಡೋದಕ್ಕ ಅವೇನು ಅಪರೋಕ್ಷ ಜ್ಞಾನಿಗಳ ಅರ್ಚನಾ ಮಾಡ್ಲಿಕ್ಕತ್ತಾನ ಅದರ ಫಲವಾಗಿ ನಿಮಗೇನ್ ಅವಂಗೇನ್ ಗೊತ್ತಾಗ್ತದ ಅಂದ್ರೆ ಭಗವಂತನ ಪ್ರಧಾನ ಮನೆಯಾದ ಮುಖ್ಯ ಪ್ರಾಣದೇವರ ಜ್ಞಾನವಾಗ್ತದ ಎಲ್ಲಿ ಯತ್ರ ವಿಶ್ವಂ ಪೂರ್ಣಂ ಬ್ರಹ್ಮನಿಹಿತಂ ಯಾವ ವಾಯುದೇವರಲ್ಲಿ ಭಗವಂತ ಪೂರ್ಣನಾಗಿ ಇದ್ದಾನ ಅಂತ ಇದಕ್ಕೆ ಕೆಳಗ ಪ್ರಮಾಣ ವಾಕ್ಯ ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣ ಏವ ಪ್ರಕೀರ್ತಿತಃ ಪ್ರಧಾನಂ ಧಾಮ ವಿಷ್ಣೋ ಭಗವಂತನಿಗೆ ಪ್ರಧಾನವಾಗಿ ಮನೆ ಎನಿಸಿದವರು ಪ್ರಾಣ ಏವ ಪ್ರಕೀರ್ತಿತಃ ಮುಖ್ಯ ಪ್ರಾಣದೇವರೇ ಇದ್ದಾರೆ ಉಪಾಯೈರ್ಯೋ ವಿಜಾನೀಯಾತ್ ಪ್ರಾಣಸ್ಥಂ ಪರಮೇಶ್ವರಂ ಉಪಾಯಗಳಿಂದ ಉಪಾಯ ಅಂದ್ರೆ ಶಾಸ್ತ್ರೋಪಾಯ ಅಂತ ಅರ್ಥ ಏನೋ ಉಪಾಯ ಅಲ್ಲ ಉಪಾಯೈಹಿ ಶಾಸ್ತ್ರೋಪಾಯಗಳಿಂದ ಯಾರು ಪ್ರಾಣಸ್ಥಂ ಪರಮೇಶ್ವರಂ ವಿಜಾನೀಯಾತ್ ಮುಖ್ಯ ಪ್ರಾಣದೇವರಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿತಾನೋ ಅಥವಾ ಉಪಾಯ ಅಂದ್ರೆ ಆತ್ಮಜ್ಞರನ್ನು ಅರ್ಚಿಸುವ ಎಂಬ ಉಪಾಯ ಹಿರಿಯರನ್ನು ಗುರುಗಳನ್ನು ಆತ್ಮಜ್ಞರನ್ನು ಅರ್ಚಿಸುವಂತಹ ಉಪಾಯದಿಂದ ಪ್ರಾಣಸ್ಥಂ ಪರಮೇಶ್ವರಂ ವಿಜಾನೀಯಾತ್ ಅವ್ರು ಹೇಳ್ತಾರ ಅವರ ಆರಾಧನೆ ಮಾಡೋದ್ರಿಂದ ಅವ್ರ ಸೇವಾ ಮಾಡೋದ್ರಿಂದ ನೋಡಪ್ಪ ಭಗವಂತನಿಗೆ ಪ್ರಧಾನ ಮನೆ ಯಾರು ಅಂತ ಕೇಳಿದ್ರೆ ವಾಯುದೇವರು ಪ್ರಧಾನ ಮನೆಯಪ್ಪ ಅಂಥವ್ರು ವಾಯುದೇವರು ಅಂತ ಜ್ಞಾನ ಆಗ್ತದೆ ಸರಿ ಮುಂದೇನೀಗ ಅಂತ ಕೇಳಿದ್ರೆ ತಸ್ಯ ಪ್ರಾಣೇ ಹರಿರ್ ನಿತ್ಯಂ ಆವಿಷ್ಟೋ ಭವತಿ ಧ್ರುವಂ ಯಾರು ಹಿಂಗ ಪ್ರಾಣದೇವರ ಜ್ಞಾನ ಮಾಡ್ಕೋತಾರೋ ಅವರ ಪ್ರಾಣನಲ್ಲಿ ಪರಮಾತ್ಮ ಆವೇಶಗೊಳ್ತಾನಂತ ಏನಾಗ್ತದೆ ಅವರಲ್ಲಿರುವ ಪ್ರಾಣದೇವರಲ್ಲಿ ಪರಮಾತ್ಮನು ಆವೇಶಗೊಳ್ಳುತ್ತಾನೆ ಬಿಡಿಸ್ಬೇಕಾಗ್ತದೆ ಇನ್ನೊಂದ್ ಸ್ವಲ್ಪ ಬಿಡಿಸ್ಬೇಕಾಗ್ತದೆ ಬಿಡಿಸೋಣ ಅಂತ ಸಾದಾ ಹೇಳಿಕತ್ತೀನಿ ಮೊದಲು ಚಂದಾಗಿ ಠಳಕ್ ಬರ್ಲಿ ಅಂತ ಹೇಳಿ ತಸ್ಯ ಪ್ರಾಣಿ ಹರಿರ್ನಿತ್ಯಂ ಆವಿಷ್ಟೋ ಭವತಿ ಧ್ರುವಂ ಸರಿ ಏನಾತೀಗ ಆ ಆತ್ಮಜ್ಞರ ಅರ್ಚನಾ ಮಾಡಿದ್ವಿ ಗುರುಗಳ ಹಿರಿಯರ ಸೇವಾ ಮಾಡಿದ್ವಿ ಅದರ ಉಪಾಯದಿಂದಾಗಿ ಒಂದು ಪುಣ್ಯದಿಂದಾಗಿ ನಮಗೊಂದು ಜ್ಞಾನ ಆಯ್ತು ವಾಯುದೇವರ ಜ್ಞಾನ ಆಯ್ತು ವಾಯುದೇವರ ಜ್ಞಾನ ಆಗುವಾಗ ಏನಂತ ವಾಯುದೇವರ ಜ್ಞಾನ ಆಯ್ತು ಅಂದ್ರೆ ಬರೇ ವಾಯುದೇವರ ಜ್ಞಾನ ಆಗ್ಲಿಲ್ಲ ಹಂಗ ಬರೇ ವಾಯುದೇವರ ಜ್ಞಾನ ನಮಗದ ಏನಂತಾಯ್ತು ಭಗವಂತನ ಪ್ರಧಾನವಾದ ಮನೆ ಅಂತ ಅನಿಸ್ತು ಅಂದ್ರೆ ಈಗೇನು ಹೊರಗೆ ನಾವು ತೀರ್ಥಕ್ಷೇತ್ರಗಳನ್ನ ನೋಡ್ತೀವಿ ನೋಡ್ರಿ ಈ ಎಲ್ಲಾ ತೀರ್ಥಕ್ಷೇತ್ರಗಳಿಗಿಂತಲೂ ಮುಖ್ಯವಾಗಿ ಭಗವಂತ ಯಾರಲ್ಲಿ ಇರ್ತಾನೆ ಅಂದ್ರೆ ಪ್ರಾಣದೇವರಲ್ಲಿ ಇರ್ತಾನೆ ನಿಮ್ಮಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಏನ್ ಮಾಡ್ರೆ ಗೊತ್ತೇನ್ರಿ ವೈಕುಂಠಕ್ಕಿಂತಲೂ ಬಿಗಿಲಾಗಿ ಅಂತ ಬರೆದು ಬಿಟ್ಟಾರ ಮೊದಲನೇ ಮಂತ್ರ ಸಾಲಿನಾಗ ಎರಡನೇ ಸಾಲಿನಾಗ ನೋಡ್ರಿ ವೈಕುಂಠಕ್ಕಿಂತಲೂ ಮಿಗಿಲಾಗಿ ಪ್ರಾಣದೇವರಲ್ಲಿ ಇರ್ತಾನ ಅಂತ ಕೆಲವು ಕನ್ನಡ ಟ್ರಾನ್ಸ್ಲೇಷನ್ ಆಗ್ಯದ ಹಂಗ ಒಪ್ಲಿಕ್ಕೆ ಬರುವುದಿಲ್ಲ ವೈಕುಂಠಕ್ಕಿಂತಲೂ ಮಿಗಿಲಾಗಿ ವಾಯುದೇವರಿದ್ದಾನ ಅಂತ ಹೇಳಿ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಹೇಳಿದ್ರೆ ಏನ್ ಗಂಟೋತ್ ನಿಮ್ಗೆ ವೈಕುಂಠಕ್ಕಿಂತಲೂ ಭಗವಂತ ಪ್ರಾಣದೇವರಲ್ಲಿ ಇದ್ದಾನಂತ ಹೇಳ್ಬಿಡ್ರಿ ಚಲೋನೇ ಆತಲ್ಲಿ ಇನ್ನು ಅಂದ್ರೆ ವೈಕುಂಠ ಅನ್ನೋದು ಮಹಾಲಕ್ಷ್ಮಿ ಸ್ವರೂಪ ವೈಕುಂಠ ಮಹಾಲಕ್ಷ್ಮಿ ಸ್ವರೂಪವಾದರೆ ಮಹಾಲಕ್ಷ್ಮಿ ಪ್ರಾಣದೇವರಿಗಿಂತಲೂ ಪ್ರಧಾನವಾದ್ದರಿಂದ ವೈಕುಂಠಕ್ಕಿಂತ ಪ್ರಧಾನವಾಗಿ ಪ್ರಾಣದೇವರಿಗೆ ಸಾಧ್ಯ ಇಲ್ಲ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಮೂರೂ ಕೂಡ ಲಕ್ಷ್ಮೀ ರೂಪಗಳು ಲಕ್ಷ್ಮಿಗಿಂತ ವಾಯುದೇವರು ಅಷ್ಟೇನ್ ಮತ್ತೆ ಹೌದು ಅದರಿಂದ ಹಂಗ ಟ್ರಾನ್ಸ್ಲೇಟ್ ಮಾಡಬಾರದು ಅಂತ ನನ್ನ ಅಭಿಪ್ರಾಯ ನೋಟ್ ಮಾಡಿ ಇಟ್ಟೀನಿ ಆಮೇಲೆ ಕೇಳಿದ್ರೆ ಬರ್ದ ನೋಡಿ ಅದಕ್ಕೆ
ವೈಕುಂಠ ಲೋಕ, ಶ್ವೇತದ್ವೀಪ, ಅನಂತಾಸನಗಳೆಂಬ 3 ಲೋಕಗಳೇನವ, ಆ 3 ಲೋಕಗಳು ಲಕ್ಷ್ಮೀದೇವಿಯೇ. ಲಕ್ಷ್ಮೀದೇವಿಯೇ ಚಿನ್ಮಾತ್ರ ಲೋಕಗಳು, ಜ್ಞಾನಾನಂದ ಲೋಕಗಳು, ತಗಡಿಂದು ತಾಡ್ಪಾಲದ ಲೋಕ ಅಲ್ ಮತ್ತವು ಬಂತನ ಏನ್ ಬಂತು ಗೊತ್ತಿಲ್ಲ. ಅದಕ್ಕೆ ವಿಷ್ಣು ವಾಯುದೇವರು ಪ್ರಧಾನವಾಗಿ ಭಗವಂತನ ಮನೆ ಅಂತ ಜ್ಞಾನ ಆಗ್ತದ. ಆದ್ರೆ ಇನ್ನು ಮುಂದೆ ಅಂದ್ರೆ ಹಿಂಗ ತಿಳ್ಕೊಂಡು ಕೂಡ್ಲೆ ಅವರಲ್ಲಿರುವ ಪ್ರಾಣದೇವರಲ್ಲಿ ಭಗವಂತ ಆವೇಶಗೊಳ್ತಾನ. ನಾ ತಿಳ್ಕೊಂಡೆ ಅಂತ ಇಟ್ಕೊಳ್ರಿ. ನಾ ತಿಳ್ಕೊಂಡ್ ನನಗೇನ್ ಫಲ ಅಂದ್ರ ನನ್ನಲ್ಲಿ ಏನು ಪ್ರಾಣದೇವರಿದ್ದಾರೋ ಆ ಪ್ರಾಣದೇವರಲ್ಲಿ ಭಗವಂತ ಆವೇಶಗೊಳ್ತಾನ ಅಲ್ರಿ. ಹಂಗೇನ್ ಆವೇಶಗೊಳ್ಳೋದು? ನಿತ್ಯಂ ಪ್ರಾಣಸ್ಥಿತಸ್ಸೈವ ವಿಷ್ಣೋರ್ ಆವೇಶ ಇವ. ಮತ್ ಹಂಗಾರ ಅಲ್ಲಿ ಇಷ್ಟು ದಿವಸ ಇದ್ದಿದ್ದಿಲ್ಲ. ಹಂಗಾರ ನಿಮ್ಮಲ್ಲಿ ಪ್ರಾಣದೇವರಿದ್ದಾರೆ, ಆ ಪ್ರಾಣದೇವರಲ್ಲಿ ಭಗವಂತ ಇಷ್ಟು ದಿವಸ ಇದ್ದಿದ್ದಿಲ್ವ? ಇದ್ದೇ ಇರ್ತ, ಸಹಜವಾಗಿರ್ಬೇಕಲ್ಲ. ಮತ್ತ ಅದಕ್ಕೆ ಮತ್ತಾಚಾರ ಬರೀತಾರ, ನಿತ್ಯಂ ಪ್ರಾಣಸ್ಥಿತಸ್ಸೈವ ವಿಷ್ಣೋ ಆವೇಶ ಏವ ಹಿ. ನಿತ್ಯದಲ್ಲಿರ್ತಕ್ಕಂತಹ ನಿತ್ಯದಲ್ಲೂ ಪ್ರಾಣದೇವರಿರುವ ವಿಷ್ಣುವಿನ ಆವೇಶವೇ ಮತ್ತಾವೇಶ. ಏನ್ ಹಿಂಗೆ ಮಾತಾಡ್ತಿರಪ್ಪ ತಿಳಿಲಿಲ್ಲ ನಮಗ ಅಂದ್ರೆ, ಪ್ರಾಣದ್ವಾರೇಣ ಯಜ್ಞಾನ ದೀಪನಂ ಜ್ಞಾನಿನ ಸದಾ. ವಿಷ್ಣುವಿನ ಆವೇಶ ಅಂದ್ರೆ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ, ಪ್ರಾಣದೇವರ ಮೂಲಕ ಆ ವ್ಯಕ್ತಿಗೆ ಇನ್ನಿಷ್ಟು ಜ್ಞಾನ ಅಭಿವೃದ್ಧಿಯನ್ನ ಮಾಡ್ತಾನೆ. ವಿಷ್ಣು ಭಗವಂತ ಪ್ರಾಣದೇವರ ದ್ವಾರ ಅವರಿಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನ ಕೊಡುತ್ತಾನೆ. ಒಂದು ದೃಷ್ಟಾಂತ ಕೊಡ್ತಾರೆ. ಸನ್ನಿಧಾನಂ ಯಥಾ ಪ್ರಾಪ್ತಾಹ ಪಿಶಾಚ ಪುರುಷೇಶ್ವಿವ ತತ್ರ ಸ್ಥಿತ್ವಾಪಿ ಭುಂಜಂತ ಆವಿಷೇಯು ಪುನಶ್ಚತೆ ಮಂತ್ರಾದಿವಿಸ್ತತಾ ವಿಷ್ಣು ಸದಾ ಪ್ರಾಣಸ್ಥಿತೋಪಿ ಸನ್. ನೋಡ್ರಿ, ಪಿಶಾಚಿಗಳು ನಮ್ಮ ದೇಹದಲ್ಲಿ ಇದ್ದೇ ಇರ್ತಾವ. ಪಿಶಾಚ ಪ್ರವೇಶ ಮಾಡಿರ್ತದೆ, ಯಾರೋ ದೇಹದಲ್ಲಿ ಪ್ರವೇಶ ಮಾಡಿರ್ತದೆ. ಮಾಡಿ 8-10 ದಿವಸ ಆಗಿ ತಿಂದು ಉಂಡು ಎಲ್ಲ ಮುಗಿದಿರ್ತದ್ರಿ. ಇವ ಮಂತ್ರ ಅಂದ ಕೂಡ್ಲೆ ಹೋ ಅಂತಾನ. ಓ ಪಿಶಾಚಿ ಬಂತ್ ನೋಡ್, ಪಿಶಾಚಿ ಬಂತ್ ನೋಡಲ್ಲದು, ಇದ್ದದ್ದ ಕಾಣಿಸ್ಕೊಂಡ್ ನೋಡು ಅಂತ. ಇದ್ದದ್ದ ಕಾಣಿಸ್ಕೊಂಡ್ ನೋಡು, ಪಿಶಾಚಿ ಹಕ್ಕತ್ ನೋಡು ಅಂತಾರೆ. ಪಿಶಾಚಿ ಹೊಕ್ಕದ್ದು, ಪಿಶಾಚಿ ಕಾಣಿಸ್ಕೊಂಡದ್ದೆಲ್ಲ ಏನು ಇದ್ದದ್ದೇ ಆಗೋದು ಹೊರತಾಗಿ ಬೇರೆದಲ್ಲ. ಹೆಂಗೋ ಹಂಗ ನಮ್ಮಲ್ಲಿ ಪ್ರಾಣದೇವರಲ್ಲಿ, ನಮ್ಮಲ್ಲಿರುವ ಮುಖ್ಯ ಪ್ರಾಣದೇವರಲ್ಲಿ ಭಗವಂತ ಇದ್ದೇ ಇದ್ದಾನ. ಅದಕ್ಕೇನಾಗ್ತಾನೆ ಈಗ ಅಂದ್ರೆ, ನಮ್ಮಲ್ಲಿರುವ ವಾಯುದೇವರ ಮೂಲಕ ಹೆಚ್ಚಿನ ಜ್ಞಾನವನ್ನ ಮಾಡಿಸ್ಕೊಡ್ತಾನೆ. ಜ್ಞಾನ ದೀಪ್ತ್ಯಾದಿಕಂ ಕುರ್ಯಾತ್ ಜ್ಞಾನಿನಃ ಪುನರೇವತು ಇತಿ ಚ ಏತತ್ ಇದು ಮುಂದಿಂದು. ಒಟ್ಟಾರೆ ಇಷ್ಟೇನಾಯ್ತು. ಸವೇದ ಏತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ. ಎಷ್ಟು ಚಂದ ಮಾತು ಅಂದ್ರೆ, ಒಟ್ಟಾರೆ ಭಾಷ್ಯ ಮಂತ್ರ ಎಲ್ಲ ಓದಿ ಒಂದು ಸ್ವಲ್ಪ ಏನು ತಿಳ್ಕೊಂಡಿದ್ದೀವಿ. ಅದರ ಸಾರಾಂಶವನ್ನು ತಿಳಿಯುವುದಾದರೆ, ನಾವು ಅಪರೋಕ್ಷ ಜ್ಞಾನಿಗಳಾದವರ ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಂತಾದವರ ಸೇವಾ ಮಾಡಿದರೆ, ಅಪರೋಕ್ಷ ಜ್ಞಾನಿಗಳ ಯಾರ್ಯಾರಿದ್ದಾರೆ ಎಲ್ಲರದ್ದು ಒಟ್ಟಾರೆ ನಾವು ಅವ್ರ ಸೇವಾ ಅಂದ್ರೆ, ಅವರು ಪ್ರತ್ಯಕ್ಷವಾಗಿ ಇದ್ದರೆ ಅವ್ರಿಗೇನ್ ಬೇಕೋ ಅದನ್ನ ಸೇವಾ ಮಾಡೋದು. ವೃಂದಾವನಸ್ಥರಾಗಿದ್ರೆ ಅದಕ್ಕೆ ತಕ್ಕಂತೆ ಸೇವಾ ಮಾಡೋದು. ಅವರ ಗ್ರಂಥಕಾರರಾಗಿದ್ರೆ ಅವ್ರ ಗ್ರಂಥಗಳನ್ನು ಅಧ್ಯಯನ ಮಾಡೋದು. ಇದೆಲ್ಲದರ ಫಲದಿಂದ ಇದೆಲ್ಲದರ ಸೇವಾದಿಂದ ಏನು ಸಿಗುತ್ತದ ಅಂತಂದ್ರೆ, ವಾಯುದೇವರ ಒಂದು ವಿಶಿಷ್ಟವಾದ ಜ್ಞಾನ ಆಗ್ತದೆ. ಅದರ ಫಲ ಅದು ವಾಯುದೇವರ ವಿಶಿಷ್ಟ ಜ್ಞಾನ. ಏನಾಗ್ತದೆ ವಾಯುದೇವರ ವಿಶಿಷ್ಟ ಜ್ಞಾನ ಅಂದ್ರೆ, ವಾಯುದೇವರು ಭಗವಂತನಿಗೆ ಪ್ರಧಾನ ಮನೆ ಅಂತ ಜ್ಞಾನ ಆಗ್ತದೆ. ಪ್ರಧಾನವಾದ ಮನೆ ಅಂತ ಆ ವಾಯುದೇವರ ಜ್ಞಾನ ಆತು ಅಂತಾದ ಕೂಡ್ಲೆ ಅವರಲ್ಲಿ ಇರುವ ಪ್ರಾಣದೇವರಲ್ಲಿ ಭಗವಂತ ಆವಿಷ್ಟನಾಗ್ಬಿಡ್ತಾನೆ. ಅಂದ್ರೆ ಅಲ್ಲಿದ್ದ ಭಗವಂತ ಆ ಪ್ರಾಣದೇವರಿಗೆ ಆದೇಶ ಮಾಡಿ ಇವರಿಗೆ ಇನ್ನಿಷ್ಟು ಹೆಚ್ಚಿನ ಜ್ಞಾನವಾಗುವಂತೆ ಅನುಗ್ರಹಿಸು ಅಂತ ಹೇಳ್ತಾನೆ. ಆಗ ನಮಗೆ ಇನ್ನಿಷ್ಟು ಜ್ಞಾನ ಆಗ್ತದೆ, ಇನ್ನಿಷ್ಟು ಜ್ಞಾನವಾಗ್ತದೆ. ಇದು ಅಪರೋಕ್ಷ ಜ್ಞಾನಿಗಳ ಸೇವೆಯ ಫಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಸ್ಪಷ್ಟತೆ ಆಗ್ತದೆ, ಇನ್ನೂ ಹೆಚ್ಚಿನ ಬರ್ತದೆ. ಮತ್ತ ವಿಶೇಷ ನೀವ ವ್ಯಾಖ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಹಿಂಗೆಲ್ಲ ಆಗ್ತಾ ತಿಳಿತಿಲ್ಲೋ ಏನಂತ ಹೇಳಿ. ಅಂದ್ರೆ ಏನಾಗಿದೆ, ನಾವೆಲ್ಲ ಇಲ್ಲೇನ್ ಕೂತಿದ್ದೀವಲ್ಲ, ನಾವೆಲ್ಲರೂ ಕೂಡ ಯಾವುದೋ ಜನ್ಮದಲ್ಲಿ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮ ಅಪರೋಕ್ಷ ಜ್ಞಾನಿಗಳ ಸೇವಾ ಮಾಡೀವಿ. ಆ ಅಪರೋಕ್ಷ ಜ್ಞಾನಿಗಳ ಸೇವಾ ಮಾಡಿದ್ದಕ್ಕೇನೆ ನಮ್ಮಲ್ಲಿ ಇರುವಂತಹ ಪ್ರಾಣದೇವರ ಜ್ಞಾನ ಆಗಿದೆ. ಆ ಪ್ರಾಣದೇವರ ಜ್ಞಾನ ಆದದ್ದಕ್ಕೆ ನಮ್ಮಲ್ಲಿ ಇರುವಂತಹ ಪ್ರಾಣದೇವರಿದ್ದ ಭಗವಂತ ನಮಗೆಲ್ಲ ಏನಾಗೋ ಹಂಗ್ ಮಾಡ್ಯಾನ ಅಂದ್ರೆ, ಹೆಚ್ಚಿನ ಜ್ಞಾನ ಆಗ್ಲಿ ಭಗವಂತನ ಬಗ್ಗೆ ಅಂತ ಅನುಗ್ರಹ ಮಾಡ್ಯಾನ. ಅದಕ್ಕ ಮತ್ತೊಮ್ಮೆ ಇಲ್ಲೇ ಹುಟ್ಟಿ ಬಂದು, ಮಾಧ್ವರಾಗಿ ಹುಟ್ಟಿ ಬಂದು ಆಚಾರ್ಯ ಗ್ರಂಥಗಳನ್ನ ಹಿಡ್ಕೊಂಡು ಮತ್ ಕುತ್ಕೊಂಡು ಓದಿ ಹೆಚ್ಚಿನ ಜ್ಞಾನ ಮಾಡ್ಕೊಳಿಕತ್ತೀವಿ. ಇದು ಹೋದ ಜನ್ಮದಲ್ಲಿ ಅಪರೋಕ್ಷ ಜ್ಞಾನಿಗಳ ಸೇವಾ ಮಾಡಿದರ ಫಲವೇ. ರಿಸಲ್ಟ್ ಇಲ್ಲೇ ನಮ್ ಕೈ ಆಗದ.
ಯಾಕಂದ್ರ ಪ್ರಾಣದ್ವಾರೇಣ ಜ್ಞಾನದೀಪನಂ ಜ್ಞಾನಿನ ಸದಾ ಅಂದ್ರ ಮುಖ್ಯ ಪ್ರಾಣದೇವರ ಮೂಲಕವೇ ನಮಗೆ ಹೆಚ್ಚಿನ ಜ್ಞಾನ ಉಂಟು ಮಾಡಿಸ್ತಾನೆ ಪರಮಾತ್ಮ ಅನ್ನೋ ಸೆಂಟೆನ್ಸ್ಗೆ ಶ್ರೀಮದಾಚಾರ್ಯ ಅವತಾರ ಮಾಡಿ ಬಂದು ನಮಗೆ ಗ್ರಂಥಗಳನ್ನು ಕೊಟ್ಟದ್ದು ಸರಿ, ಅದು ವ್ಯವಸ್ಥಿತ ಆಯ್ತದ, ಫಸ್ಟ್ ಕ್ಲಾಸ್ ಫಿಟ್ ಆಗ್ತದೆ, ಏನು ವ್ಯತ್ಯಾಸ ಇಲ್ಲ. ಅಂದ್ರ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾವೆಲ್ಲ ಅಪರೋಕ್ಷ ಜ್ಞಾನಗಳ ಸೇವಾ ಮಾಡಿ 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 ಭಗವಂತ ಪ್ರಾಣದೇವರು ಭಗವಂತನಿಗೆ ಮನೆ ಅಂತ ತಿಳ್ಕೊಂಡು ಮುಖ್ಯ ಪ್ರಾಣದೇವರಿದ್ರೆ ಸಾಕು ನಮಗೆ ಎಲ್ಲಾ ಕೆಲಸ ಆಗ್ತದೆ, ಮುಖ್ಯ ಪ್ರಾಣದೇವರಿಗೆ ಸಾಕು ಎಲ್ಲಾ ಕೆಲಸ ಆಗ್ತದೆ ಅಂತ ಗಟ್ಟಿ ಮಾಡಿಕೊಂಡು ಹುಟ್ಟಿ ಬಂದ್ವಿ. ಹುಟ್ಟಿ ಬಂದ ಕೂಡಲೇ ಏನಾಯ್ತು ಅಂದ್ರೆ ಆಚಾರ ಶಾಸ್ತ್ರ ಕೈಯಾಗ ಸಿಕ್ತು, ತಗೋಪ ನಿನಗೇನ್ ಬೇಕದು ತಗೋ ಅಂತ ಹೇಳಿ ಆತ್ಮಜ್ಞಂ ಹೆಚ್ಚಗೆ ಭೂತಿಕಾಮಹ ಅಂತ ವ್ಯವಸ್ಥೆ ಆಗ್ಯದ. ಸರಿ ಹೋತ ನೋಡ್ರಿ. ಇನ್ನ ತೇ ಶುಕ್ರಮೇತದತಿ ವರ್ತಂತಿ ಧೀರಾಹ, ಈ ಅವರು ಯಾರು ಅಪರೋಕ್ಷ ಜ್ಞಾನಿಗಳ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು, ಅರ್ಥಾತ್ ಅವನ ಇನ್ನೂ ಹೆಚ್ಚಿನ ಜ್ಞಾನ ಮಾಡಿಕೊಂಡವರು, ತೇ ಅವರು ಶುಕ್ರಂ ಅಂದ್ರ ಪರಮಾತ್ಮ ಅಂತ ಅರ್ಥ. ಶುಕ್ರಂ ಪ್ರತಿ ಭಗವಂತನನ್ನು ಹೊಂದಬೇಕು ಅನ್ನುವುದಕ್ಕೆ ಅನ್ಯದತಿವರ್ತಂತೆ, ಉಳಿದದ್ದನ್ನ ದಾಟಿಕೊಂಡು ಬರ್ತಾರೆ. ಅಂದ್ರ ಇಲ್ಲಿ ಹೆಂಗದ ಮಂತ್ರದಾಗ ಹೆಂಗದ ಅಂದ್ರ ಶುಕ್ರಮೇತದ ಅತಿವರ್ತಂತಿ ಧೀರಾಹ, ಆ ಜ್ಞಾನಿಗಳು ಭಗವಂತನನ್ನೇ ದಾಟಿ ಹೋಗ್ಬಿಡ್ತಾರ ಅಂತದ. ಹಂಗ ಭಗವಂತನ ದಾಟಿ ಹೋಗ್ಬೇಕಾಗಿಲ್ಲ, ಭಗವಂತನನ್ನು ಹೊಂದಲು ಸಂಸಾರವನ್ನು ದಾಟ್ತಾರ ಅಂತ ಅರ್ಥ ಮಾಡ್ಕೋಬೇಕು. ಮಹಾವರಾಹ ಪುರಾಣ ಏನಂತಾರ ನೋಡ್ರಿ, ಸರ್ವಂ ತೀರ್ತ್ವಾ ಹರಿಂ ಶುಕ್ರಂ ಪ್ರತಿವೃತ್ತಿರ್ಭವೇತ್ ಪುನಃ ಜ್ಞಾನಿನ ಸಾಹಿ ಮುಕ್ತಿ ಸ್ಯಾತ್ ತನ್ನೈವಾತ್ತೇತಿ ಕಶ್ಚನ. ಸರ್ವಂ ತೀರ್ತ್ವ ಉಳಿದ ಎಲ್ಲ ಸಂಸಾರವನ್ನು ದಾಟಿಕೊಂಡು ಹರಿಂ ಶುಕ್ರಂ ಪ್ರತಿವೃತ್ತಿ ಭವೇತ್ ಪುನಃ, ಹರಿಂ ಶುಕ್ರಂ ಶುಕ್ರ ಎಂದು ಕರೆಸಿಕೊಳ್ಳುವ ಪರಮಾತ್ಮನ ಕಡೆಗೆ ಹೋಗುವಿಕೆ, ಪ್ರತಿವೃತ್ತಿ ಪ್ರತಿವೃತ್ತಿ ಅಂದ್ರೆ ಪರಮಾತ್ಮನನ್ನ ಕುರಿತು ಹೋಗುವಿಕೆ ಭವೇತ್ ಪುನಃ ಮತ್ತಾಗ್ತದೆ. ಜ್ಞಾನಿನಃ ಸಾಹಿ ಮುಕ್ತಿ ಸ್ಯಾತ್, ಜ್ಞಾನಿಗಳು ಸರ್ವ ಸಂಸಾರವನ್ನು ತ್ಯಾಗ ಮಾಡಿಕೊಂಡು ಭಗವಂತನ ಕಡೆಗೆ ಹೋಗುವುದನ್ನೇ ಮುಕ್ತಿ ಅಂತಾರೆ. ತನ್ನೈವಾತ್ತೀತಿ ಕಶ್ಚನ, ಭಗವಂತನನ್ನ ಮೀರಿ ಹೋಗುವಂತ ಯಾರು ಬಂದಿಲ್ಲ ಇನ್ನು ಅಂತ ತಿಳ್ಕೊಳ್ರಿ. ಸರಿ ಆಯ್ತಾ? ಓಕೆ, 6ನೇ ಖಂಡದ ಮೊದಲನೇ ಮಂತ್ರ ಮುಗೀತು. ಇನ್ನು 2ನೇ ಮಂತ್ರ, ಕಾಮಾನ್ಯಃ ಕಾಮಯತೆ ಮನ್ಯಮಾನಃ ಸ ಕಾಮಭಿರ್ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಲಸ್ಯ ಕೃತಾತ್ಮನಶ್ಚ ಇಹೈವ ಸರ್ವೇ ಪ್ರವಿಲೀಯಂತಿ ಕಾಮಾಹ. ಏನಾಗ್ತಾವ್ರಿ, ಕೆಲವು ಸಣ್ಣ 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 ಆಶಾ ಇಟ್ಕೊಂಡಿರ್ತಾರೆ ಪಾಪ ಮನುಷ್ಯ. ಏನ್ರಿ ತಿಳಿತೇನು? ಈ ಹಿಂದಿನ ಮಂತ್ರದಾಗ ಉಪಾಸತೆ ಪುರುಷಂ ಏ ಹ್ಯಕಾಮಾಹ ಅಂತದ. ಅಂದ್ರೆ ಮೊದಲನೇ ಮಂತ್ರದಾಗ ಕಾಮನಾರಹಿತರಾಗಿ ಭಗವದಾರಾಧನೆ ಮಾಡುವರು ಮೋಕ್ಷವನ್ನು ಹೊಂತಾರ. ಅಕಸ್ಮಾತ್ ಸಣ್ಣ ಪುಟ್ಟ ಆಶಾ ಇಟ್ಕೊಂಡಿದ್ರಿ ಏನಾಗ್ತದ ಅಂದ್ರೆ ಅದನ್ನ ಹೇಳ್ತಾರ. ಕಾಮಾನ್ಯ ಕಾಮಯತೆ ಮನ್ಯಮಾನಃ, ಇಲ್ಲ ನನಗ ಇನ್ನೂ ಸಾಕಷ್ಟು ಆಶೆಗಳವ, ಅವೆಲ್ಲವೂ ನನಗೆ ಆಗಬೇಕು. ಕಾಮಾನ್ ಅನ್ನೋ ಶಬ್ದಕ್ಕೆ ವಿಷಯಾನ್ ಅಂತ ಅರ್ಥ. ವಿಷಯಾನ್ ಮನ್ಯಮಾನಃ, ವಿಷಯಗಳೇ ಭದ್ರ, ಅವೇ ಚಂದ. ಹೆಂಡತಿ ಮಕ್ಕಳು ಮನಿ ಮಠ ಎಷ್ಟ್ ಚಂದ ಇರ್ತದ ನೋಡ್ರಿ. ಹಂಗಂಗ ದ್ವಾದಶಿಗೊಮ್ಮೆ ಮುಟಕ್ ಹೋಲಿ ಬರ್ತದ, ಏಕಾದಶಿಗೊಮ್ಮೆ ಉಪವಾಸಕ್ ಮಠಕ್ ಭಜನಿ ಮಾಡ್ಲಿಕ್ಕೆ ಬರ್ತದ, ವ್ರತ ಗೀತಾ ಬಂದ್ರ ಸ್ವಾಮಿಗಳು ಬಂದ್ರೆ ಎಷ್ಟ್ ಚಂದ ಇರ್ತದ. ಇದೆಲ್ಲ ಮಡಿಗಿಡಿ ಉಟ್ಕೊಂಡು ಅಡ್ಡಾಡೋದು ಅಂತ ಹಿಂಗೆ ಕೆಲವು ಪಾಪ ಈ ವಿಷಯಗಳನ್ನೇ ಚಂದ ತಿಳ್ಕೊಂಡಿರ್ತಾರೆ. ಏನ್ ತಪ್ಪಲ್ಲ, ಮತ್ತ ತಿಳಿತಿಲ್ಲೋ. ಯಾರು ಕಾಮಾನ್ ವಿಷಯಗಳನ್ನು, ಕಾಮಾನ್ ಅನ್ನೋ ಶಬ್ದಕ್ಕೆ ವಿಷಯಗಳು ಅಂತ ಅರ್ಥ. ಭದ್ರಾನ್ ಮನ್ಯಮಾನ, ಭದ್ರಾನ್ ಅನ್ನೋ ಶಬ್ದ ಇಲ್ಲ, ಇಟ್ಕೊಂಡಿರ್ಬೇಕು. ಭದ್ರಾನ್ ಇತಿ ಮನ್ಯಮಾನ, ಕಾಮಾನ್ನ ಅಂದ್ರೆ ವಿಷಯಾನ್ನ. ಸರಿ ಆಯ್ತಾ? ಯಾರು ವಿಷಯಗಳೇ ನಮಗೆ ಕ್ಷೇಮ ಉಂಟು ಮಾಡ್ತಾವ ಅವ ಸಾಕು ಅಂತಾರೋ ಸಹ ಕಾಮಭಿಹಿ ತತ್ರ ತತ್ರ ಜಾಯತೆ, ಅವನ್ ಮತ್ತ ಏನಾಗ್ತಾನ ಅಂದ್ರ ವಿಷಯಗಳ ಜೊತೆಗೆ ಮುಂದಿನ ಜನ್ಮದಾಗ ಹುಟ್ಟಿ ಬರ್ತಾನ. ಅದಕ್ಕ ರಾಯರು ಬರ್ದಾರ್ರಿ, ಏನ್ ಬರ್ದಾರ? ತತ್ರ ತತ್ರ ಲೋಕಿ, ಅಲ್ಲಲ್ಲಿ ಅಲ್ಲಲ್ಲಿ ಲೋಕದಲ್ಲಿ ಅಂತ ಒಂದರ್ಥ. ಅಥವಾ ಭಾಗ್ಯ ಪುರುಷ ಸಂತತೋವಾ ಜಾಯತೆ, ಒಳ್ಳೆ ಭಾಗ್ಯವಂತರಾದವರ ಮನೆಯಲ್ಲಿ ಹುಟ್ಟಿ ಬರ್ತಾನ ಅಂತ ಬರ್ದಾರ. ಸ್ವಲ್ಪ ಆಶಾ ಐತ್ರಿ ಅವಂಗ, ಈ ಜನ್ಮದಾಗಂತೂ ದೇವ್ರು ನಮ್ಗೇನ್ ಕೊಡ್ಲಿಲ್ಲ, ನಾನಾಗಿನ ಕೊಡ್ಲಿಕ್ಕೆ ದೊಡ್ಡ ದೊಡ್ಡ ಎಲ್ಲ ಮಾಡ್ಬೇಕು ಅಂತ ಇಟ್ಕೊಂಡಿದ್ವಿ, ಏನು ದೇವ್ರ ಅವಕಾಶ ಮಾಡಿ ಕೊಟ್ರೆ ದಾನಪಾನ ಕೊಡ್ತೀವಿ ಅಂತ ಹಿಂಗನ್ ಸತ್ತಿದ್ದ ಅಂತ ಇಟ್ಕೊಳ್ರಿ. ಅವ ದೊಡ್ಡ ಶ್ರೀಮಂತರ ಮನ್ಯಾಗ ಹುಡ್ಸಿ ಅವನ ಕಡೆಯಿಂದ ಇಷ್ಟು ದಾನಪಾನ ಮಾಶಿ ಕೈ ಬಿಟ್ಬಿಡ್ತಾನ ದೇವ್ರು. ಜೈ ಹಿಂದ್ ಜಿಂದಾಬಾದ್ ಅಂತ ತಿಳ್ಕೊಂಡು ಹೇಳಿ. ಅದಕ್ಕ ಸ ಕಾಮಭಿರ್ ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಲಸ್ಯ ಕೃತಾತ್ಮನಶ್ಚ ಇಹೈವ ಸರ್ವೇ ಪ್ರವಿಲೀಯಂತಿ ಕಾಮಾಹ. ಇನ್ನ ಅಕಾಮ ಅಂದ್ರೆ ಹೆಂಗಿರ್ತಾನ, ಮತ್ತ ಅವ್ನ ವಿಷಯಾಪೇಕ್ಷೆ ಇರೋದಿಲ್ಲ ಅಂತಿರ್ಲ, ಅವ ಹೆಂಗಿರ್ತಾನ ಅಂತ ಕೇಳಿದ್ರೆ
ಯಥೇಷ್ಟಂ ವಿಷಯಾನ್ ಭುಕ್ತವತಃ ಅತಯೇವ ಕೃತಾತ್ಮನಸ್ತೃಪ್ತ ಮನಸ್ಕಸ್ಯ ಇಹೈವ ಜನ್ಮನಿ ಸರ್ವೇ ಕಾಮಾಹ. ಅದಕ್ಕೆ ರಾಯರು ಬರೀತಾರ, ಕೃತಾತ್ಮನಶ್ಚ ಪರ್ಯಾಪ್ತ ಕಾಮಸ್ಯ ಅಂದ್ರೆ ಏನು? ಪರ್ಯಾಪ್ತ ಕಾಮ ಅಂತಂದ್ರ ಚಲೋ ವಿಷಯ ಭೋಗವನ್ನ ಮಾಡಿ 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 ಸಾಕನ್ಸಿರ್ತವ, ಸಾಕಪ್ಪ ಮಾರ ಇದ್ರೊಳಗೆ ಏನ್ ಅರ್ಥ ಇಲ್ಲ ಅಂತ ಗೊತ್ತಾಗಿರ್ತದೆ. ಕೃತಾತ್ಮನಶ್ಚ ತೃಪ್ತ ಮನಸ್ಕನಾಗಿರ್ತಾನೆ. ಕೃತಾತ್ಮ ಅನ್ನೋ ಶಬ್ದಕ್ಕೆ ತೃಪ್ತವಾದ ಮನಸ್ಸಿದ್ದವನು ಅಂತ ಅರ್ಥ. ಅವನಿಗೆ ಇಹೈವ ಸರ್ವೇ ಪ್ರವಿಲಿಯಂತಿ ಕಾಮಃ, ಇಲ್ಲೇ ಇಲ್ಲೇ ಸಂಸಾರದಲ್ಲೇನೆ ಎಲ್ಲಾ ಕಾಮನೆಗಳು ಮುಗಿದು ಹೋಗ್ಬಿಡ್ತಾವ. ಆ ಮತ್ತೊಮ್ಮೆ ಕಾಮನ ಇಟ್ಕೊಂಡು ಹುಟ್ಟಂಗಿಲ್ಲ ಅಂತ ಅರ್ಥ. ಸರಿ ಆಯ್ತಾ? ವಿಷಯ ತಿಳಿತಾ ಅಂತ ಹೇಳಿದ್ದು. ಹ ಇದು ಅಪರೋಕ್ಷ ಜ್ಞಾನ ಹತ್ರ ಸ್ಟೇಜ್ನಾಗ ಆಗ್ತದ ಅಂತ ಅವ್ರಿಗೆ. ನಮ್ದಲ್ರಿ, ನಮ್ದಂದ್ರೆ ಈ ಕಾಯ್ಪಂಡ್ ಆಗದೆ ಇದ್ದವ್ರದಲ್ಲ, ಅವ್ರದಲ್ಲಿ ಇದು ಏನಾಗಿರ್ತದ್ರಿ, ಆಶಾ ತಿರಂಗಿಲ್ಲ ಆಶಾ. ಅದಕ್ಕೆ ಎರಡನೇ ಮಂತ್ರದಲ್ಲಿ ಹೇಳುವಾಗ ಅದ್ರ ಮೊದಲನೇ ಮಂತ್ರಕ್ಕೂ ಎರಡನೇ ಮಂತ್ರಕ್ಕೂ ಸಂಬಂಧ ಅದ. ಮೊದಲನೇ ಮಂತ್ರದಲ್ಲಿರುವಂತಹ ವಿಷಯ ಏನು? ಯಾರು ವಿಷಯಾಪೇಕ್ಷೆ ರಹಿತರಾಗಿ ಕಾಮನಾರಹಿತರಾಗಿ ಭಗವದಾರಾಧನೆಯನ್ನ ಮಾಡ್ತಾರೋ ಅವರು ಭಗವಂತನನ್ನ ಹೊಂದುತ್ತಾರೆ ಅಂತ. ಅಲ್ಲ, ಕಾಮನಾರಹಿತರಾಗಿ ಕಾಮನಾ ಸಹಿತರಾಗಿ ಅಂದ್ರೆ ಅರ್ಥ ಏನು ಅಂದ್ರೆ, ಇವತ್ತು ಲೋಕದಲ್ಲಿ ಭಾರಿ ಭಾರಿ ಶ್ರೀಮಂತರ ಮನೆಯಲ್ಲಿ, ಭಾಗ್ಯವಂತರ ಮನೆಯಲ್ಲಿ ಬೇರೆ ಬೇರೆ ಉತ್ತಮ ಜೀವರಾಶಿಗಳು ಹುಟ್ಕೊಂಡಿರ್ತಾರೆ, ಯೋಗ್ಯರಿರ್ತಾರೆ. ಮತ್ತೆ ಪಾಪ ಯೋಗ್ಯರಾದ ಜೀವರಾಶಿಗಳು ಹುಟ್ಟಿರ್ತಾರಲ್ಲ, ಅವರೇನು ಅಂದ್ರೆ ಜನ್ಮಾಂತರದಲ್ಲಿ ವಿಷಯಗಳೇ ನಮಗೆ ಬಹಳ ಮುಖ್ಯ. ಯಾಕ? ವಿಷಯಗಳಿದ್ರೆ, ಈಗ ಉದಾಹರಣೆಗೆ ಅವರು ಭಾರಿ ದಾನ, ಭಾರಿ ಯಜ್ಞ, ಭಾರಿ ಹವನ ಏನೋ ಮಾಡಬೇಕು ಅಂತ ಇಟ್ಕೊಂಡಿದ್ದೆ, ಈ ಜನ್ಮದಲ್ಲಿ ನಮಗ ಮತ್ತೇನಾಗ್ಲಿಲ್ಲ, ಅದಕ್ಕೆ ಆ ಜನ್ಮ ಕೊಟ್ರೆ ದೇವ್ರು ಮಾಡ್ತಾನ ಅಂತ ಅಪೇಕ್ಷಾ ಇಟ್ಕೊಂಡಿದ್ರೆ ಅದನ್ನ ಸಹಿತವಾಗಿ ಹುಟ್ಟಿ ಅಲ್ಲಿ ಆ ಸಾಧನೆಯನ್ನು ಮಾಡ್ಕೋತಾನೆ. ಇನ್ ಕೆಲವರು ಕೃತಾತ್ಮನಶ್ಚ ವಿಷಯ ಭೋಗಗಳನ್ನ ಮಾಡಿ ತೃಪ್ತರಾಗ್ಬಿಟ್ಟಿರ್ತಾರೆ. ಹೆಂಗ್ ಬಿಂದಣ್ಣ ಅಂತ ಕೇಳಿದ್ರೆ, ಹೊಟ್ಟೆತುಂಬ ಊಟಕ್ಕೆ ಹಾಕಿ ಮುಗಿಸಿದ ಮೇಲೆ ಅವನ್ ಮುಂದ ತಟ್ಟಿ ಒಳಗ ಒಂದ್ 8-10 ಉಂಡಿ ಹಣ್ಣು ಹಂಪ್ಲು ತಂದಿಟ್ರೆ ಅವ ಹೆಂಗ್ ಸರಿಸ್ತಾನೋ, ಪ್ರಾಮಾಣಿಕನಾಗಿದ್ರೆ ಸರಿಸ್ತಾನೋ. ಯಾಕಂದ್ರೆ ಹಂಗ್ಯಾಕೆ ಹೇಳಿದ್ರೆ ಆಚಾರ್ಯ ಪ್ರಾಮಾಣಿಕನಾಗಿದ್ರು ಅಂತ ಯಾಕಂದ್ರಿ ಅಂದ್ರೆ, ಚೀಲ ತಂದಿರ್ತಾರೆ ಕೆಲವರು, ಅದ್ರ ಹಾಕೊಂಡು ಹೋಗ್ಲಿಕ್ಕೆ ಬರ್ತದ, ಅದಲ್ಲ ಅವರಿಗೆ. ಕೆಲವರು ಊಟಕ್ಕೆ ಕೂತಾಗ ಎಕ್ಸ್ಟ್ರಾ ಹಾಕ್ಲಿಕ್ಕೆ ಬಂದ್ರೆ ಎಡಗೈ ಬಿಡ್ಬಿಡ್ತಾರ್ರಿ. ಬ್ಯಾಡ್ರಿ, ವೇಸ್ಟ್ ಮಾಡ್ಬೇಡ್ರಿ, ನಮ್ಮನೆ ತಗೊಂಡು ಹೋಗ್ತೀವಿ, ಕೊಡ್ರಿ ತಿಳ್ಕೊಂಡು. ಅದೇನು ಅಂದ್ರೆ ಚಲೋ ಕೈಲಿ, ಅದ ಚಲೋ ಕೈಲಿ ಬೇಡ, ಮತ್ತೊಮ್ಮೆ ಹೇಳ್ತೀನಿ ಅದನ್ನ, ಅದಕ್ಕೆ ಚಲೋ ಕೈಲಿ ಮಾಡಿರ್ತಾರಲ್ಲ. ಆದ್ರಿಂದ ಹಂಗ ಅವಂಗ ಏನಾಗಿರ್ತದ ಅಂತಂದ್ರೆ ತೃಪ್ತನಾಗ್ಬಿಟ್ಟಿರ್ತಾನ, ಉಂಡ ಮೇಲೆ ಸಾಕಪ್ಪ ಅನ್ಸಿರ್ತದೆ. ಹಾಗೆ ಯಾರು ವಿಷಯ ಭೋಗಗಳನ್ನ ಮಾಡಿ ತೃಪ್ತರಾಗಿದ್ದಾರೋ ಅವರು ಸಾಕಿನ್ನ ಅಂತ ಹೇಳಿ ಭಗವಂತರ ಸೇವಾ ಮಾಡಿಕೊಂಡು ಬರ್ತಾರ ಅಂತ ಎರಡನೇ ಮಂತ್ರ. ಮುಂದೆ ಮಂತ್ರ ನೋಡ್ರಿ, ಮೂರನೇದು. ನಾಯಮಾತ್ಮ ಪ್ರವಚನೇನ ಲಭ್ಯ. ಓ ದೇವರು ನಿಮ್ ಪ್ರವಚನದಿಂದ ಸಿಗಂಗಿಲ್ಲ. ಮುಗಿಸ್ಬಿಟ್ರು ಒಮ್ಮೆ ಹೊಡ್ತಾ. ಯಾರೋ ಬರ್ಬೇಡ ಸಂಜೆ ಪ್ರವಚನಕ್ಕಂತ ಪುಣ್ಯಕ್ಕ 4 ಮಂದಿ ಕೂತೀರಿ, ಹೇಳಿರಿ ಸಂತೋಷದ. ಅಷ್ಟ್ರ ಮುಂದೆ ಹೇಳ್ಬಿಟ್ರಿ, ಪ್ರವಚನದ ಹೇಳ್ಬಿಟ್ರಿ, ಯಾರು ಬರೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾ ನ ಬಹುನಾ ಶ್ರುತೇನ ಯಮೈವೇಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ. ರಾಯರು ಬಹಳ ಚಂದ ಬರ್ದಾರ್ರಿ. ಏನು ಅಂದ್ರ, ನಾಯಮಾತ್ಮ ಪ್ರವಚನೇನ ಲಭ್ಯ ಅಂತಂದ್ರ ಇದು ಸರಿ. ಇದು ಹಿಂದ ಇತರ ಯಾವುದೇ ದೇವತೆಗಳ ಅನುಗ್ರಹದಿಂದಲೂ ಭಗವಂತ ದೊರೆಯುವುದಿಲ್ಲ. ಒಂದಾ ವಾಯುದೇವರು ಇಲ್ಲ ಸ್ವತಃ ಪರಮಾತ್ಮನ ಅನುಗ್ರಹ ಇದ್ರೆ ಮಾತ್ರ ದೊರೀತದ ಅಂತೇನು ಅಂದಿದ್ರು. ಅದರ ವಿವರಣೆ ಏನಿಲ್ಲಿ ಕೊಡ್ಲಿಕ್ಕತ್ತಾರಂತ. ನಾಯಮಾತ್ಮ ಪ್ರವಚನೇನ ಲಭ್ಯ. ಎಂಥ ಪ್ರವಚನದಿಂದ ಲಭ್ಯ ಅಲ್ಲ ಅಂದ್ರೆ, ಭಕ್ತಿಹೀನ ಪ್ರವಚನಾದಿನ ನ ಲಭ್ಯ ನ ಸಾಕ್ಷಾತ್ಕರ್ತು ಶಕ್ಯ. ಇದನ್ನ ಬರೆದು ಇಟ್ಕೊಳ್ರಿ. ಈ ಮಂತ್ರಕ್ಕೆ ಬಹಳ ಮಂದಿ ತಪ್ಪು ಅರ್ಥ ಮಾಡ್ತಾರ. ನೀವೆಷ್ಟು ಪ್ರವಚನ ಕೇಳಿದ್ರು ದೇವ್ರು ನಿಮಗೆ ಸಿಗಂಗಿಲ್ಲ ಅಂತಂತಾರ ಅಂದ್ರ ಅವ್ನ ಮಂತ್ರಾರ್ಥ ಆಗಿಲ್ಲ ಅಂತ ಅರ್ಥ. ಭಕ್ತಿರಹಿತರಾಗಿ ಭಕ್ತಿಹೀನರಾಗಿ ಪ್ರವಚನ ಮಾಡಿದ್ರೆ ಅಂಥ ಪ್ರವಚನದಿಂದ ಭಗವಂತ ಸಿಗೋದಿಲ್ಲ. ಭಾಗವತದಲ್ಲಿ ಒಂದು ಮಾತು ಬರ್ತದೆ. ನಾರದರಿಗೆ ಬ್ರಹ್ಮದೇವರು ಹೇಳೋ ಕಾಲಕ್ಕ ಉಪದೇಶ ಮಾಡಿ ಅಷ್ಟು ಭಗವಂತನ ಬಗ್ಗೆ ಹೇಳಿ ಬ್ರಹ್ಮದೇವರು ಅಂತ ನಾರದರಿಗೆ, ಸರ್ವಾತ್ಮನ್ ನಿಖಿಲಾಧಾರೇ ಭಕ್ತಿರ್ಭವತಿ. ನೀ ಪ್ರವಚನ ಮಾಡಿದ್ರೆ ಹೆಂಗಿರ್ಬೇಕು ಅಂದ್ರೆ, ಕೇಳೋ ವ್ಯಕ್ತಿಗೆ ಭಗವಂತನಲ್ಲಿ ಭಕ್ತಿ ಹುಟ್ಟೋ ಹಂಗ ಹೇಳ್ಬೇಕು ನೀನು. ಹಂಗ ಹೇಳಿಲ್ಲ ಅಂದ್ರೆ ಪ್ರವಚನ ಮಾಡ್ಬೇಡ ಅಂತ ಹೇಳ್ಬಿಡ್ತಾರ ಸತ್ಯವಾಗಿ. ಬಹಳ ಚಂದರಿ. ಸರ್ವಾತ್ಮನ್ ಅಖಿಲಾಧಾರೇ ಹರವು. ಭಗವಂತನಲ್ಲಿ ಭಕ್ತಿ ಹುಟ್ಟುವಂತೆ ನೀ ಪ್ರವಚನ ಮಾಡ್ಬೇಕು.
ಯಾರಾದ್ರೂ ನಮ್ಮ ಪಾಠ ಪ್ರವಚನ ಕೇಳಿದ್ಮೇಲೆ ಹೌದಪ್ಪ ದೇವರನ್ನ ನಾವು ಇನ್ನಿಷ್ಟು ವಿಶ್ವಾಸ ಮಾಡಬೇಕು, ಪ್ರೇಮ್ ಮಾಡಬೇಕು ಅಂತ ಅನಿಸ್ಬೇಕು ಹೊರತಾಗಿ ಸಾಕ್ ಬಿಡ್ರಿ ಇಷ್ಟು ಮಾಡಿದ್ದ ಬಹಳದ ಕಾಣಿಸ್ತದೆ ಪಾಪ ಆಚಾರ ಶ್ರಮ ತಗೊಳಿಗೆ ತರಂತ ಹಿಂಗ ಅನ್ನಬಾರ್ದು. ಅರ್ಥ ಆಯ್ತಾ ಹೇಳಿದ್ದು? ಅದಕ್ಕೆ ನಾಯಮಾತ್ಮ ಪ್ರವಚನೇನ, ಇಲ್ಲಿ ಇದ್ದ ಆತ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ. ಅಯಂ ಆತ್ಮ, ಈ ಪರಮಾತ್ಮನು ಪ್ರವಚನೇನ ಭಕ್ತಿಹೀನವಾದ ಪ್ರವಚನಗಳಿಂದ ನ ಲಭ್ಯ ಸಿಗುವುದಿಲ್ಲ. ನ ಮೇಧಯ, ಮೇಧ ಅಂತ ಒಂದು ಶಕ್ತಿ, ಬುದ್ಧಿಯಲ್ಲಿ ಒಂದು ವಿಶೇಷ, ಬುದ್ಧಿಶಕ್ತಿಯಲ್ಲಿ ಒಂದು ವಿಶೇಷ, ಮೇಧ ನ ಮೇಧಯ. ಬುದ್ಧಿಶಕ್ತಿ ತಗೊಂಡು ಏನ್ ಮಾಡ್ಬೇಕು? ಭಕ್ತಿ ಇಲ್ಲೇ ಇಲ್ಲ, ಎಷ್ಟು ಬುದ್ಧಿಶಕ್ತಿ ಇದೆ ನೋಡ್ಬೇಕು. ನ ಬಹುನಾ ಶ್ರುತೇನ, ಬಹಳಷ್ಟು ಶ್ರವಣ ಮಾಡಿದ್ರು ಅಷ್ಟೇ. ಇದು ಪ್ರವಚನ ಅಂದ್ರೆ ಹೇಳೋದು, ಶ್ರವಣ ಅಂದ್ರೆ ಕೇಳೋದು, ಎರಡು ಇಬ್ಬರಿಗೂ ಹೇಳಿಕತ್ತಾರ. ಅದರಿಂದ ಅವ ಬಹಳಷ್ಟು ವಿಷಯ ನೆನಪಿನಾಗಿ ಇಟ್ಟುಕೊಂಡು ಹೇಳ್ತಿದ್ದ, ನೀವು ಬಹಳಷ್ಟು ವಿಷಯ ನೆನಪಿನಾಗಿ ಇಟ್ಟುಕೊಂಡು ಕೇಳ್ತಿದ್ದ. ಮುಂದೇನ್ ಬಂತು? ಇಬ್ರು ಭಕ್ತಿ ಮಾಡಿಲ್ಲ. ಆ ಅರ್ಥದಲ್ಲಿ ಆ ಧ್ವನಿ ಅದ. ಹೇಳುವ ಆಚಾರ್ಯರು ಸಾಕಷ್ಟು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ಹೇಳಿದ್ರು. ತತಃ ಕಿಂ, ಕೇಳುವರು ಕುತುಕೊಂಡು ಸಾಕಷ್ಟು ವಿಷಯ ನೆನಪಿಟ್ಟುಕೊಂಡಿದ್ರು. ಅನಂತರ ಏನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹಂಗಲ್ಲ, ಯಮೈವೇಶ ವರ್ಣತೆ ತೇನ ಲಭ್ಯ. ಭಗವಂತ ಅಪೇಕ್ಷಾ ಪಡ್ಬೇಕಂತ ಏನಂತ? ಇವನಿಗೆ ನಾನು ನನ್ನನ್ನು ದರ್ಶನ ಮಾಡಿಸುತ್ತೇನೆ. ತಸ್ಸೇಷ ಆತ್ಮ ವಿವೃಣತೆ ತನುಂ ಸ್ವಾಂ. ತಸ್ಯ, ಅವನಿಗೆ, ಏಷ ಆತ್ಮ, ಈ ಪರಮಾತ್ಮನು, ಸ್ವಾಂ ತನುಂ ವಿವೃಣತೆ, ತನ್ನ ದೇಹವನ್ನ ತೋರಿಸುತ್ತಾನೆ, ಅರ್ಥಾತ್ ಸಾಕ್ಷಾತ್ಕಾರ ಕೊಡ್ತಾನೆ. ಮತ್ತ ಮುಂದಿಂದು 4ನೇದ್ದು, ನಾಯಮಾತ್ಮ ಬಲಹೀನೇನ ಲಭ್ಯ. ಯಾರು ವೀಕ್ ಇರ್ತಾರ ಅವ್ರಿಗೆ ದೇವ್ರು ಸಿಗಂಗಿಲ್ಲ. ಏನ್ರಿ ಹಿಂಗರ್ಥ ಮಾಡಿದ್ರೆ ಏನ್ ಮಾಡ್ಬೇಕು? ಯಾರು ವೀಕ್ ಇರ್ತಾರ ಅವ್ರಿಗೆ ದೇವ್ರು ಸಿಗಂಗಿಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಅದಕ್ಕೆ ಆಚಾರ ಅಂತಾರ, ಬಲ ಅಂದ್ರ ಶ್ರವಣ ಮನನ ಭಕ್ತಿಯಾದಿ ಬಲಗಳು ಅಂತ ಅರ್ಥ. ಭಕ್ತಿ ಎಂಬ ಬಲರಹಿತನಾದವನಿಗೆ ಭಗವಂತ ಸಿಗೋದಿಲ್ಲ ಅಂತಿರ್ತಾರ ನೋಡ್ರಿ. ನಾಯಮಾತ್ಮ ಬಲಹೀನೇನ ಲಭ್ಯ. ಇನ್ನ ನಚ ಪ್ರಮಾದಾತ್. ಪ್ರಮಾದಾತ್ ಅಂದ್ರ ಭಗವಂತನ ವಿಸ್ಮರಣ, ದೇವರನ್ನ ಮರೆತು ದೇವ್ರು ಸಿಗ್ಲಿ ಅಂತ ಹೋದಂತ. ಹಿಂಗೂ ಇರ್ತಾರ್ರಿ ಕೆಲವರು. ನಾ ಅದೆಲ್ಲೋ ಮರ್ತು ಬಿಟ್ಟೀನಿ, ಅದು ಸಿಗ್ಲಿ ಅಂತಿರ್ತಾರಂತ ಅಂತಿರ್ತಾರ ನೋಡ್ರಿ ಕೆಲವ್ರು. ನಾವು ಅಂತಿರ್ತೀವಿ, ಹೆಂಗ ಯಾವ್ದೋ ಸಾಮಾನ್ ಮತ್ತೆಲ್ಲೋ ಇಟ್ಬಿಟ್ಟಿರ್ತೀವಿ, ಕುಡಿ ಸಾಕಾಗ್ತದೆ, ಕೊನೆಗೆ ಅಂತೀವಿ ಸಿಕ್ಕ್ರೆ ಅದ ಸಿಗ್ಲಿ ಇಲ್ಲದೆ ಹೇಳ್ಬಿಡು ಅಂತ ಅಂದ್ಬಿಟ್ಟಿರ್ತೀವಿ. ಹಂಗ ದೇವ್ರನ್ನ ಮರೆತು ದೇವ್ರ ಸಿಗ್ಲಿ ಅಂತಂದ್ರೆ ಸಿಗುದಿಲ್ಲ. ಹಂಗ ಸಿಗುದಿಲ್ಲ. ಬೇಕಾದ್ರೆ ವಸ್ತು ಸಿಗ್ತಾವ, ಅವ ಸಿಗುದಿಲ್ಲ. ಅಯಂ ಆತ್ಮ, ಈ ಪರಮಾತ್ಮನು ಬಲಹೀನೇನ, ಶ್ರವಣ ಮನನ ಭಕ್ತ್ಯಾದಿಗಳೆಂಬ ಬಲಗಳಿಂದ ಹೀನನಾದವನು, ನ ಲಭ್ಯ ಸಿಗುವುದಿಲ್ಲ. ನಚ ಪ್ರಮಾದಾತ್, ಭಗವಂತನನ್ನು ವಿಸ್ಮರಣೆ ಮಾಡಿ ಮರ್ತು. ಹಿಂಗಾಗಿರ್ತದ್ರಿ, 1 ವರ್ಷ 6 ತಿಂಗಳ ಆ ವಸ್ತು ಸಿಕ್ಕಿರಂಗೆ ಇಲ್ರಿ, ಅಲ್ಲೇ ಇರ್ತದ್ರಿ, ಅದು ಮರ್ತ ಬಿಟ್ಟಿರ್ತದ. 1 ವರ್ಷ 6 ತಿಂಗಳ ಆದ್ಮೇಲೆ ಸಿಕ್ತು, ಅಯ್ಯೋ ಎಂದೋ ಇಟ್ಟು ಮರ್ತ ಹೋಗ್ಬಿಟ್ಟಿದ್ ನೋಡಿ, ಸಿಕ್ ನೋಡಿ ಇವತ್ತು ಅಂತ. ಹಂಗ ಭಗವಂತನನ್ನ ವಿಸ್ಮರಣೆ ಮಾಡಿದ. ಇನ್ನು ಮುಂದ ತಪಸೋವಾಪ್ಯಲಿಂಗಾತ್. ತಪಸೋವಾಪ್ಯಲಿಂಗಾತ್ ಅಂದ್ರೆ ರಾಯರು ಬರೀತಾರ, ಲಿಂಗೋಪಲಕ್ಷಿತ ಪ್ರಮಾಣಾನುಕ್ತ ತಪಸೋ. ಶಾಸ್ತ್ರದಲ್ಲಿ ಹೇಳದೇ ಇರುವ ತಪಸ್ಸನ್ನ ಮಾಡಿ ಆ ರೀತಿಯಿಂದ ನಾನು ಭಗವಂತನನ್ನು ಪಡಿತೇನೆ ಅಂತ ಹೋದ್ರೆ ದಡ್ಡ ಅಂತ ಕರೀತಾರೆ. ಆಪ್ಯಲಿಂಗಾತ್ ಅನ್ನೋ ಶಬ್ದದಿಂದ ಅಲಿಂಗಾತ್, ಅಲಿಂಗಾತ್ ಅಂದ್ರೆ ಅಪ್ರಾಮಾಣಿಕವಾದ ತಪಸ್ಸಿನಿಂದ. ಮತ್ತ ಏತೈರುಪಾಯರ್ಯತತೆ ಯಸ್ತು ವಿದ್ವಾನ್. ಮತ್ತೆ ಹೆಂಗ್ ಪಡಿಬೇಕು ಅಂದ್ರೆ ಇದೇ ಉಪಾಯಗಳು. ಯಾವುದು? ಭಕ್ತಿಯಿಂದ ಕೂಡಿದ ಶ್ರವಣ ಮನನಾದಿಗಳು, ಅಪರೋಕ್ಷ ಜ್ಞಾನಿಗಳ ಸೇವಾ, ವಾಯುದೇವರ ಸೇವಾ, ಭಗವಂತನ ಸೇವಾ, ಈ ಮೂಲಕವಾಗಿ ನಾವು ತಿಳಿಬೇಕೆ ಹೊರತಾಗಿ ಉಳಿದದ್ದಿಲ್ಲ. ಯಾರು? ಯತತೆ ಎಷ್ಟು ವಿದ್ವಾನ್, ಹಿಂದೆ ಹೇಳಿದ ಉಪಾಯಗಳಿಂದ ಯಾರು ವಿದ್ವಾಂಸರು ಜ್ಞಾನಿಯಾಗುವ ಪ್ರಯತ್ನ ಮಾಡ್ತಾನೋ, ತಸ್ಯ ಏಷ ಆತ್ಮ ವಿಶತೆ ಬ್ರಹ್ಮಧಾಮ. ಮತ್ತ ಅವನಲ್ಲಿರುವ ಪ್ರಾಣದೇವರಲ್ಲಿ ಭಗವಂತ ಆವೇಶಗೊಳ್ತಾನ, ಇನ್ನೂ ಹೆಚ್ಚಿನ ಜ್ಞಾನವನ್ನು ಮಾಡಿಸಿಕೊಡುತ್ತಾನೆ ಅಂತ ತಾತ್ಪರ್ಯ. ಇನ್ನ ಮತ್ತ 5ನೇ ಮಂತ್ರ, ಸಂಪ್ರಾಪ್ಯೈನಂ ಋಷಯೋ ಜ್ಞಾನ ತೃಪ್ತಾಃ ಕೃತಾತ್ಮಾನೋ ವೀತರಾಗಾ ಪ್ರಶಾಂತಾ ತೇ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾಃ ಮುಕ್ತಾತ್ಮಾನಃ ಸರ್ವಮೇವಾಪಿಯಂತಿ. ನೋಡ್ರಿ ಏನಾಗ್ತದೆ, ಆ ಅಪರೋಕ್ಷ ಜ್ಞಾನದ ಮಹಿಮಾ ಹೇಳ್ತಾರೆ ಈಗ ಈ ಮಂತ್ರದಲ್ಲಿ. ಸಂಪ್ರಾಪ್ಯ ಏನಂ, ಜ್ಞಾನ ತೃಪ್ತಾಃ, ಜ್ಞಾನದಿಂದ ತೃಪ್ತರಾದ ಋಷಯ, ಜ್ಞಾನಿಗಳು, ಏನಂ ಸಂಪ್ರಾಪ್ಯ, ಈ ಭಗವಂತನನ್ನು ಹೊಂದಿ, ಕೃತಾತ್ಮಾನಃ, ಕೃತಕೃತ್ಯರಾಗಿ ಧನ್ಯರಾಗಿ, ವೀತರಾಗಾಃ ಪ್ರಶಾಂತಾಃ, ವಿಷಯದ ಸುಖಗಳಿಂದ ಉಪರತರಾಗಿ ಬಿಡುತ್ತಾರೆ, ವೀತರಾಗಾಃ ಆಗ್ತಾರೆ. ತೇ ಅವರು ಸರ್ವಗಂ, ಸರ್ವಗಂ ಅಂದ್ರೆ ಎಲ್ಲ ಕಡೆಗೆ ಇರುವ ಭಗವಂತನನ್ನು ಪ್ರಾಪ್ಯ, ಸರ್ವತಃ ಮುಕ್ತಾಹ, ತೆಳಗದು ಹಿಂದ ಮುಂದದ ತೆಳಗ ಆಚಾರ ಅನ್ವಯ ತೋರಿಸ್ತಾರ. ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಎಲ್ಲಾ ದೇಹಗಳಿಂದ ಮುಕ್ತರಾಗಿ
ಪರಮಾತ್ಮನನ್ನ ಹೊಂದಿ ಸರ್ವಮೇವಾಪಿಯಂತೆ ಆ ಭಗವಂತನಲ್ಲೇ ಲಯಗೊಳ್ಳುತ್ತಾರೆ ಅಂತ ತಾತ್ಪರ್ಯ. ಅಂದ್ರೆ ಮುಂದೆ ಮೋಕ್ಷ ಹೆಂಗಾಗ್ತದ ಎಂಬುದನ್ನು ಹೇಳಿಕತ್ತಾರ. ಕೆಳಗೆ ಭಾಷ್ಯ ತಗೊಳ್ರಿ. ದೇಹಾದೇಹೇ ಇದು ಸರ್ವತೋ ದೇಹಾದೇಹೇ ಮುಕ್ತ ಸಂತಹ ಹೆಂಗದ್ರಿ ಅಲ್ಲಿ ಹಿಂಗದ ವಿಷಯ. ತೇ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾಹ ಅಂತದ 3ನೇ ಸಾಲಿನಾಗ. ಆ ಸರ್ವಗಂ ಎಂಬುದು ಭಗವಂತನಿಗೆ ವಿಶೇಷಣ. ಸರ್ವತಃ ಎಂಬುದು 4ನೇ ಸಾಲಿನಲ್ಲಿರುವಂತಹ ಮುಕ್ತಾಹ ಎಂಬುದಕ್ಕೆ ವಿಶೇಷಣ. ಅದು ಸರ್ವತಃ ಮುಕ್ತಾಹ ಲಿಂಗದೇಹದಿಂದ ಅನಿರುದ್ಧ ದೇಹದಿಂದ ಸ್ಥೂಲ ದೇಹದಿಂದ ಅವಿದ್ಯೆಯಿಂದ ಮುಕ್ತರಾಗಿ ಅಂತ ಅರ್ಥ. ಸರ್ವಗಂ ಅನ್ನೋದು ಎಲ್ಲಿಗೆ ಅನ್ವಯ ಅಂದ್ರೆ ಸರ್ವಗಂ ಭಗವಂತಂ ಪ್ರಾಪ್ಯ ಅಂತ ಅರ್ಥ. ಎಲ್ಲ ಕಡೆಗೆ ವ್ಯಾಪ್ತನಾದ ಭಗವಂತನನ್ನ ಹೊಂದಿ ಅಂತ ಅರ್ಥ. ತಮೇವ ಅಪೀಯಂತಿ ಅವನನ್ನೇ ಹೊಂದುತ್ತಾರೆ, ಪ್ರಳಯ ಕಾಲದಲ್ಲಿ ಹೋಗ್ತಾರೆ ಅಂತ. ಕೆಳಗ ದೇಹಾದೇ ಸರ್ವತೋ ಮುಕ್ತಾಹ ಸರ್ವಗಂ ಪುರುಷೋತ್ತಮಂ ಪ್ರಾಪ್ಯ ತಸ್ಮಿನ್ ಪ್ರವಿಶ್ಯಾತ ಮೋದಂತೆ ಅಂತರ್ಬಹಿಸ್ತದ. ದೇಹಾದೇಹೇ ಸರ್ವತೋ ಮುಕ್ತಾಹ ದೇಹಾದಿಗಳಿಂದ ಎಲ್ಲದರಿಂದ ಬಿಡುಗಡೆ ಹೊಂದಿದವರಾಗಿ ಮುಂದೇನಾಗ್ತಾರ? ಸರ್ವಗಂ ಪುರುಷೋತ್ತಮಂ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನು ಪ್ರಾಪ್ಯ ಹೊಂದಿ ತಸ್ಮಿನ್ ಪ್ರವಿಶ್ಯ ಭಗವಂತನಲ್ಲಿ ಪ್ರವೇಶ ಮಾಡಿ ಮೋದಂತೆ ಸಂತೋಷ ಪಡುತ್ತಾರೆ. ಅಂತರ್ಬಹಿಸ್ತಥ ಒಳಗೂ ಹೋಗ್ತಾರೆ, ಹೊರಗೂ ಬರ್ತಾರೆ. ಮುಕ್ತರಿಗೊಂದು ಫೆಸಿಲಿಟಿ ಅದು. ದೇವರ ದೇಹದಲ್ಲಿ ಹೋಗಬಹುದು ಮತ್ತು ಹೊಳಗೆ ಬರಬಹುದು. ಹಂಗದ ಸಾಯುಜ್ಯ ಮೋಕ್ಷವನ್ನು ಹೊಂದಿದವರು ದೇವರ ದೇಹದಲ್ಲಿ ಪ್ರವೇಶ ಮಾಡೋದು ಮತ್ತು ಹೊಳೆ ಬರೋದು, ಹಿಂಗೆರಡೂ ಕೂಡ ಅವ್ರಿಗೆ ವ್ಯವಸ್ಥೆ ಇದೆ ಅಂತ ಅರ್ಥ. ದೇವರ ಇಚ್ಛಾ ಅದು ಬರ್ಕೋತಿರ್ತಾರೆ ಅಷ್ಟೇ ಕೆಲಸ. ಸರಿ, ಕೊನೆ ಮಂತ್ರ ಇವತ್ತಿನ ಪಾಠದ್ದು. ಸಾಮಾನ್ಯವಾಗಿ ಸ್ವಾಮಿಗಳು ಯಾರಾದ್ರೂ ಬಂದ್ರೆ ಈ ಮಂತ್ರ ಹೇಳ್ತಿರ್ತಾರೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾರ ತೇ ಬ್ರಹ್ಮ ಲೋಕೇಶು ಪರಾಂತಕಾಲೇ ಪರಾವೃತಾತ್ ಪರಿಮೃಚ್ಛಂತಿ ಸರ್ವೇ. ಈ ಮಂತ್ರ ಹೇಳ್ತಿರ್ತಾರೆ. ಇದು ಇಲ್ಲಿದ್ದು, ಇದು ಮಹಾನಾರಾಯಣ ಉಪನಿಷತ್ನಲ್ಲೂ ಬರ್ತದೆ, ಇಲ್ಲೂ ಬರ್ತದೆ, ಎರಡೂ ಕಡೆ ಬರ್ತದೆ. ಅದಕ್ಕೆ ನೋಡ್ರಿ ಎಷ್ಟು ಚಂದ ವ್ಯವಸ್ಥೆ ಅದ. ಏನಂತಾರ? ಜ್ಞಾನಾನಂತರ ಜ್ಞಾನ ಆದ್ಕೊಳ್ಳೆ ಮೋಕ್ಷಕ್ಕೆ ಹೋಗ್ಬಿಡ್ತಾರೇನೋ ಅಂದ್ರೆ ಹಂಗ ಒಮ್ಮೆ ಅಪರೋಕ್ಷ ಜ್ಞಾನ ಆದ್ಕೊಳ್ಳೆ ಮೋಕ್ಷಕ್ಕೆ ಹೋಗಂಗಿಲ್ರಿ. ನಡುವ ವೇಟಿಂಗ್ ರೂಮ್ ಇರ್ತಾವ, ವೇಟಿಂಗ್ ಹಾಲು ಇರ್ತಾವ. AC ಟಿಕೆಟ್ ಮಾಡಿಸಿದವ್ರಿಗೆ AC ವೇಟಿಂಗ್ ಹಾಲು, ಸಾದಾ ಟಿಕೆಟ್ ಮಾಡಿಸಿದವರಿಗೆ ಸಾದಾ ಟಿಕೆಟ್ ಹಾಲು, ಜನರಲ್ ಟಿಕೆಟ್ ಹಾಲು ಇರ್ತಾವ. ಕೆಲವರು ಸಾದಾ ತಗೊಂಡವರು AC ಹೋಗಿ ಕೂತಿರ್ತಾರ, ಆಮೇಲೆ TC ಬಂದು ಹೊರಗೆ ಹಾಕ್ತಾವ. ಅವ್ರು ವಿಷಯ ಬೇರೆ. ಜ್ಞಾನಾನಂತರಮೇ ಮುಕ್ತ ಭವಂತಿ ಕಿಂ ಅಂದ್ರೆ ಇಲ್ಲ. ಯಾಕ? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಎಷ್ಟು ಚಂದ್ರಿ. ವೇದಾಂತ ಅಂದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಂದ ವಿಜ್ಞಾನ ವಿಶಿಷ್ಟವಾದ ಜ್ಞಾನವನ್ನ ಪಡೆದು ನಿಶ್ಚಿತಾರ್ಥ ಎಲ್ಲ ನಿಶ್ಚಯ ಮಾಡ್ಕೊಂಡಿರ್ತಾರೆ. ನಾವು ಇಷ್ಟು ದಿವಸ ಏನ್ ತಪ್ಪು ತಿಳ್ಕೊಂಡಿದ್ವಿ, ಹಂಗಲ್ಲ, ಭಗವಂತನ ವಿಷಯದಲ್ಲಿ ಹಿಂಗೇ ತಿಳ್ಕೊಳ್ಬೇಕು ಅಂತ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಬ್ರಹ್ಮಸೂತ್ರವನ್ನು ಅಧ್ಯಯನ ಮಾಡಿ ಬ್ರಹ್ಮಸೂತ್ರವನ್ನ ಗುರುಮುಖೇನ ಕಲಿತು ಅದರಿಂದ ಉತ್ತಮವಾದ ಜ್ಞಾನವನ್ನ ಪಡೆದು ಭಗವಂತನ ವಿಷಯದಲ್ಲಿ ನಿಶ್ಚಯ ಮಾಡಿಕೊಂಡವರು. ಸನ್ಯಾಸ ಯೋಗಾತ್. ಸನ್ಯಾಸ ಯೋಗ ಅಂದ್ರೆ ಭಗವಂತನಲ್ಲಿ ಸರ್ವಕರ್ಮ ಸಮರ್ಪಣೆ ಮಾಡುವುದು ಅಂತ ಅರ್ಥ. ಸನ್ಯಾಸ ಅಂದ್ರೆ ಶಾಟಿ ಉಟ್ಕೊಳ್ಳುವುದು ಅಂತ ಅರ್ಥ. ಇಲ್ಲಿ ಈ ಮಂತ್ರದಲ್ಲಿ ಸನ್ಯಾಸ ಯೋಗಾತ್ ಸರ್ವಕರ್ಮ ಸಮರ್ಪಣೆಯನ್ನು ಮಾಡಿದವರು ಶುದ್ಧ ಸತ್ವಾಗ. ಶುದ್ಧ ಸತ್ವಾಹ ಅಂತಃಕರಣ ಶುದ್ಧ ಉಳ್ಳವರಾಗಿ ಯತಯಃ ಪ್ರಯತ್ನಶೀಲಾಹ ಅವರು ತೇ ಬ್ರಹ್ಮಲೋಕೇಶು ಪರಾಂತಕಾಲೇ. ಅವರೆಲ್ಲ ಹೋಗ್ತಾರೆ ಇಲ್ಲಿಂದ? ಬ್ರಹ್ಮಲೋಕೇಶು ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಲೋಕಗಳಲ್ಲಿ. ಇಡೀ ಚತುರ್ಮುಖ ಬ್ರಹ್ಮದೇವರ ಲೋಕ ಇರೋದ ಒಂದದ ಗಳಲ್ಲಿ ಅಂತೇನ್ ಬಹುವಚನ ಹೇಳಿಗತ್ತೀರಿ ಅಂದ್ರೆ ಅದಕ್ಕೆ ರಾಯರು ಬರ್ದಾರ. ಆ ಲೋಕ ವಾಯುದೇವರದು ಬ್ರಹ್ಮದೇವರ ಲೋಕದಲ್ಲೂ ಬಹಳ ಅವಂತ ಜಗ, ಬಹಳ ಅವಂತ. ಅಂದ್ರೆ ಎಲ್ಲಾರು ಹೋಗಿ ಒಂದ ಕಡೆ ಕೊಡಂಗಿಲ್ಲ. ಬ್ರಹ್ಮದೇವರ ಲೋಕದಾಗ ಕೆಲವ್ರು ಅಲ್ಲಿ ಇಳಿಸ್ತಾರ, ಕೆಲವ್ರು ಇಲ್ಲಿ ಇಳಿಸ್ತಾರೆ, ಹಿಂಗ್ ಇಳಿಸ್ತಾರೆ. ಅದಕ್ಕೆ ಬ್ರಹ್ಮಲೋಕೇಶು ಪರಾಂತ ಕಾಲೇ. ಬ್ರಹ್ಮದೇವರ 100 ವರ್ಷ ಆಯಸ್ಸು ಮುಗಿದಾಗ, ಪರ ಅಂದ್ರೆ ಬ್ರಹ್ಮದೇವರ ಆಯಸ್ಸು 100 ವರ್ಷ, ಅದರ ಅಂತಕಾಲೇ ಮುಗಿದಾಗ ಪರಾಮೃತಾತ್ ಪರಿಮೃಚ್ಛಂತಿ ಸರ್ವೇ. ಈ ಪ್ರಕೃತಿಯಿಂದ ಎಲ್ಲರೂ ಮೋಕ್ಷವನ್ನ ಪಡಿತಾರ, ಸಂಸಾರದಿಂದ ಎಲ್ಲರೂ ಮೋಕ್ಷವನ್ನ ಪಡಿತಾರ. ಪರಾಮೃತಾತ್ ಪ್ರಕೃತಿ ಬಂಧಾತ್ ಅಂತ ಅರ್ಥ ಬರೆದಿಟ್ಕೊಳ್ರಿ. ಪರಾಮೃತಾತ್ ಅನ್ನೋ ಶಬ್ದಕ್ಕೆ ಪ್ರಕೃತಿ ಬಂಧದಿಂದ ಪರಿಮುಚ್ಚಂತಿ ಬಿಡುಗಡೆ ಹೊಂದುತ್ತಾರ ಎಲ್ಲರೂ. ಸರಿ, 6ನೇ ಮಂತ್ರ ಮುಕ್ತಾಯವಾಯಿತು. ಒಟ್ಟಾರೆ 6ನೇ ಖಂಡದಲ್ಲಿ 1ನೇ ಮಂತ್ರದಿಂದ 6ನೇ ಮಂತ್ರದವರೆಗೆ ಅನೇಕ ಅಪೂರ್ವ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಭಕ್ತಿರಹಿತವಾಗಿರುವ, ಭಕ್ತಿಯೇ ಬಲ, ಆ ಶ್ರವಣ ಮನನ ಹಾಗೂ ಭಕ್ತಿ ಎಂಬ ಬಲರಹಿತರಾಗಿರುವಂತಹ ವ್ಯಕ್ತಿಗಳು ಮಾಡಿದ ಎಲ್ಲಾ ಪಾಠ ಪ್ರವಚನಗಳು ಕೂಡ
ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಅಂದ್ರ ನೆನೆ ಹಾಕಿದ್ನಂತವ. ಏನ್ ನೆನೆ ಹಾಕಿದ? ಒಂದು ಮೊಟ್ಟೆ ಹುಣಸೆ ಹಣ್ಣು ಹೊಳೆಯೊಳಗ. ಹೊಳೆ ಅಂದ್ರೆ ಏನಪ್ಪಿ? ಹಾ, ನದಿ ಅಂತ ಅರ್ಥ ಪಿ ಬಂಗಾರ. ಅದಕ್ಕ ನದಿ ಒಳಗೆ ನೆನೆ ಹಾಕಿದ್ನಂತವ. ಎದಕ್ಕ ಅಂದ್ರೆ ಉಪಕರಣ ತೊಳಿಬೇಕು ಅಂತ ಹಾಕಿದ್ನಂತವ. ಎಂದ ನೆನಿಬೇಕು ಅಪ್ಪಣ್ಣ? ಎಲ್ಲ ಆರಿ ಹೋಗಿತ್ತು ಅಂತ ಕೆಂಡ ಭಸ್ಮನಿ ಹುತಂ, ಅದು ಬೂದಿ ಒಳಗ ಹಾಕಿದ್ನಂತ ಆಹುತಿ. ಏನ್ ಪ್ರಯೋಜನ? ಹಂಗ ನಾವು ಭಕ್ತಿ ಎಂಬ ಬಲವಿಲ್ಲದೆ ಹೋದರೆ ಎಷ್ಟು ಪ್ರವಚನ ನಾನು ಮಾಡಿದ್ರಾಗ್ಲಿ, ಎಷ್ಟು ಪ್ರವಚನ ನೀವು ಕೇಳಿದ್ರಾಗ್ಲಿ, ಎಷ್ಟು ನೆನಪಿಟ್ಟುಕೊಂಡ್ರಾಗ್ಲಿ ಉಪಯೋಗ ಬೀಳುವುದಿಲ್ಲ. ಶಾಸ್ತ್ರೋಕ್ತವಲ್ಲದ ಏನೇ ಕರ್ಮಗಳನ್ನ ಮಾಡಿದ್ರು ಅದರಿಂದ ಭಗವಂತ ಸಿಗುವುದಿಲ್ಲ. ಭಗವಂತ ತಾನು ಇಚ್ಛೆ ಪಟ್ಟು ನಾನಿವರಿಗೆ ನನ್ನ ದರ್ಶನ ಮಾಡಿಸ್ಬೇಕು ಅಂದಾಗ ಮಾತ್ರ ದರ್ಶನವಾಗ್ತದೆ. ಅಂಥ ದರ್ಶನ ಆಗ್ಲಿಕ್ಕೆ ಸಾಧನಗಳು ಏನು ಅಂತ ಕೇಳಿದ್ರೆ ಅಪರೋಕ್ಷ ಜ್ಞಾನಿಗಳ ಸೇವಾ ಮಾಡೋದ್ರಿಂದಾಗಿ ವಾಯುದೇವರ ಜ್ಞಾನ ಆಗ್ತದೆ. ಆ ವಾಯುದೇವರ ಜ್ಞಾನ ಮಾಡಿಕೊಂಡ ಕೂಡ್ಲೆ ಹೆಂಗ ವಾಯುದೇವರ ಜ್ಞಾನ ಮಾಡ್ಕೋಬೇಕು? ಈ ಏನು ವಾಯುದೇವರಿದ್ದಾರ ಇವರಲ್ಲಿ ಭಗವಂತ ಮನೆ ಮಾಡ್ಯಾನ ಅಂತ ಭಗವಂತನಿಗೆ ಇದೇ ಸ್ಪೆಷಲ್ ಹೌಸು ಅಂತ ತಿಳ್ಕೊಂಡ್ರೆ ಆಗ ಭಗವಂತ, ಒಳಗಿದ್ದ ಭಗವಂತ ಈ ವಾಯುದೇವರ ಮೂಲಕ ವಿಶೇಷ ಜ್ಞಾನವನ್ನ ಕೊಡಿಸಿ ನಮ್ಮ ಕಡೆಯಿಂದ ಸಾಧನೆಯನ್ನ ಮಾಡಿಸ್ತಾನ. ಇಷ್ಟು ಈ ಪ್ರಕರಣದ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.